ನಮಸ್ಕಾರ. ಮಂಗಳೂರಿನಲ್ಲಿ ಮೀನುಗಾರರು ಹಲವು ಸಮಸ್ಯೆಗಳನ್ನು ಹಲವಾರು ವರ್ಷಗಳಿಂದ ಎದುರಿಸುತ್ತಿದ್ದಾರೆ. ನಿನ್ನೆ ಮಂಗಳೂರಿನ ಕಡಲು ತೀರದಲ್ಲಿ ಮೀನುಗಾರರು ಮೀನು ಹಿಡಿಯುವುದಿಲ್ಲವೆಂದು ಪ್ರತಿಭಟನೆ ಮಾಡಿದರು. ಈ ಮಧ್ಯೆ ಕೆಲವು ಮೀನುಗಾರರ ನಡುವೆ ಕಾದಾಟವಾಗಿದ್ದು ಮೀನು ಮತ್ತು ಬಲೆಗಳನ್ನು ಕಿತ್ತೊಯ್ದಿದ್ದಾರೆ. ಮೀನುಗಾರರು ಸಮುದ್ರದ ಮಧ್ಯಭಾಗದಲ್ಲಿ ಅವರ ಬಳಿ ಇದ್ದ ಮೀನುಗಳನ್ನ ಒಬ್ಬರ ಮೇಲೆ ಒಬ್ಬರು ಎಸೆದುಕೊಂಡಿದ್ದಾರೆ. ಮೀನುಗಾರರ ನಡುವೆ ಪೈಪೋಟಿ ಏರ್ಪಟ್ಟಿದೆ. ಇದರ ಬಗ್ಗೆ ಮೀನುಗಾರರ ಸಂಘದ ಅಧ್ಯಕ್ಷರಾದ ಲಕ್ಷ್ಮೀಪತಿ ತಂಬಾರ್ ಅವರು ಏನ್ ಹೇಳ್ತಾರೆ ಕೇಳೋಣ. ನನಗೆ ನನ್ನ ಜನಗಳೇ ಮುಖ್ಯ. ಆಗಾಗ ಮಲ್ಪೆ ಮೀನುಗಾರರು ಬಂದು ನಮ್ ಜನಗಳ ಬಲೆ ಮೀನು ಎಲ್ಲ ಕಿತ್ಕೊಂಡು ಹೋಗ್ತಾರೆ. ಅದಕ್ಕೆ ನಮ್ಮ ಕೋಪ ಆತಂಕ ಎಲ್ಲ ಬಲೆ ಮೀನು ಬಿಸಾಕಿ ಹೋರಾಟ ಶುರು ಮಾಡಿದ್ವಿ. ಆ ಮೀನುಗಾರರು ನಮ್ ಜಾಗಕ್ಕೆ ಬಂದು ಬಲೆ ಹಾಕ್ಬಿಟ್ಟು ಇರೋ ಮೀನುಗಳನ್ನೆಲ್ಲ ಹಿಡ್ಕೊಂಡು ಹೋಗ್ತಿದ್ದಾರೆ. ನಮ್ ಮೀನುಗಾರ ಎಲ್ಲ ಏನ್ ಮಾಡ್ಬೇಕು? ಅದಕ್ಕೆ ಅವ್ರ ಬೋಟು ಬಲೆನೆಲ್ಲ ಕಿತ್ಕೊಂಡಿದೀವಿ. ಲಂಚ ಕೊಡಕ್ ಬರ್ತೀಯಾ? ನೀನ್ ಒಬ್ನೇ 100 ಬಲೆಗಳನ್ನ ಹಾಕ್ಬಿಟ್ಟು ಇರೋ ಬರೋ ಮೀನ್ಗಳನ್ನೆಲ್ಲ ನೀನು ನಿಮ್ಮ ಅಣ್ಣ ಎತ್ಕೊಂಡು ಹೋಗ್ಬಿಟ್ರೆ ಉಳಿದವರೆಲ್ಲ ಏನ್ ಮಾಡ್ಬೇಕು? ಇದನ್ನೆಲ್ಲ ಮಾಡ್ಬೇಡ್ರು ಅಂದ್ರೆ ನನಗೆ ಲಂಚ ಕೊಡ್ತೀಯಾ? ಮೀನುಗಾರರ ಸಂಘದ ಅಧ್ಯಕ್ಷರ ಹೆಸರಲ್ಲಿ ನಿಮ್ಮ ಮಾವ ಮಾಡ್ತಿರೋ ಕೆಲಸಗಳೆಲ್ಲ ನನಗೆ ಗೊತ್ತು. ಹೋಗ. ಬಾವಾ, ಎಷ್ಟೋ ಮಾತಾಡಿ ನೋಡ್ದೆ ಬಾವಾ. ಇದರಿಂದ ನಮ್ಗೆ 10-15 ಕೋಟಿ ಲಾಸು. ಅವನು ಯಾವುದಕ್ಕೂ ಜಗ್ಗಲ್ಲ ಅಂತಾನೆ ಬಾವಾ. ಅವನಿಂದ ನಿಮ್ಮ ಅಧ್ಯಕ್ಷರ ಪಟ್ಟಕ್ಕೆ ತೊಂದರೆ ಆಗ್ಬೋದು ಅನಿಸ್ತಿದೆ. ಸರಿ, ಪಟಾಕಿ ಹೊಡೆದ್ಬಿಡಿ. ಮಂಗಳೂರು ಜನಗಳಿಗೆಲ್ಲ ತುಂಬಾ ಒಳ್ಳೆಯವನು. ಯಾಕಂದ್ರೆ ಇವನು ಕೆಟ್ಟವನು ಅಂತ ಗೊತ್ತಿರೋರು ಯಾರೋ ಈಗ ಜೀವಂತವಾಗಿಲ್ಲ. ಸೆಟಲ್ಮೆಂಟು, ರಾಜಕೀಯ, ಮೀನು ಎಕ್ಸ್ಪೋರ್ಟ್ ಮಾಡೋದು ಅಂತ ಮಂಗಳೂರಲ್ಲೇ ದೊಡ್ಡ ಬಿಸ್ನೆಸ್ ಮ್ಯಾನ್. ಮೀನುಗಾರರ ಸಂಘದ ಅಧ್ಯಕ್ಷ ಬೇರೆ. ತಂಬಾನ ಮೊದಲನೇ ಬಾಮೈದ. ತಂಬಾನ ಆಯುಧ ಅಂತಾನೆ ಅನ್ಬಹುದು. ತಂಬಾನ ಮೀನ್ ಎಕ್ಸ್ಪೋರ್ಟ್ ಬಿಸ್ನೆಸ್ನ ಇವನೇ ನೋಡ್ಕೋತಾನೆ. ತಂಬಾಗೋಸ್ಕರ ಏನು ಬೇಕಾದ್ರೂ ಮಾಡ್ತಾನೆ. ತೋತಾತ್ರಿ ತಂಬಾನ ಚಿಕ್ಕ ಬಾಮೈದ. ಇವನಿಗೆ ಇನ್ನೊಬ್ಬ ಮಗ ಇದ್ದಾಗೆ. ತೋತಾತ್ರಿ ಏನೇ ಕೇಳಿದ್ರು ತಂಬಾ ಇಲ್ಲ ಅನ್ನೋದಿಲ್ಲ. ಬಾವಾ, ಇವನ್ ನನ್ನ ಫ್ರೆಂಡು ಒಂದು ಹುಡುಗಿನ ಲವ್ ಮಾಡ್ತಿದ್ದಾನೆ. ಮದುವೆ ಆಗ್ಬೇಕು ಅಂತಿದ್ದಾನೆ. ಯಾರು? ಟೆಕ್ಸ್ಟೈಲ್ ಓನರ್ ಮಗಳು ಸರ್. ಮಾಡೋಣ. ಹುಡುಗಿ ನಿಂತ್ಕೊಂಬ.
ಏನಾಯ್ತು? ಅಣ್ಣ ಸಮುದ್ರದ ಮಧ್ಯದಲ್ಲೇ ತಾಳಿ ಕಟ್ಸ್ಬಿಟ್ರಣ್ಣ. ಸರಿ, ವಾಪಸ್ ಬಂದ್ಬಿಡು. ನನ್ನ ಮಗಳ ಮದುವೆಗೆ ಅವನ್ ಡೇಟ್ ಫಿಕ್ಸ್ ಮಾಡ್ದ. ಅವನ್ ಸಾವಿನ ಡೇಟ್ನ ನಾನು ಫಿಕ್ಸ್ ಮಾಡ್ತೀನಿ. ತಂಬ ಎಷ್ಟೇ ಸಂಪಾದನೆ ಮಾಡಿದ್ರು ಅವ್ರ ಮಗನ್ನ ಮಾತ್ರ ಅವರಿಂದ ಸಂತೋಷ ಪಡಿಸಕ್ಕೆ ಆಗಿಲ್ಲ. ಅಪ್ಪ ನೀನೇನೋ ತಪ್ಪು ಮಾಡ್ತಾ ಇದೆಯಪ್ಪ ನೀನು. ಸೀರಿಯಸ್ ಆಗಿ ನನ್ನ ಫ್ರೆಂಡ್ಸ್ ಎಲ್ಲಿ ನೋಡಿದ್ರು ನೀನು ಕೊಲೆ ಮಾಡ್ತಿದ್ಯಾ ಅಂತ ಹೇಳ್ತಾ ಇದ್ದಾರೆ. ಆಯ್ತು, ಬಾರೋ ಬಾರ. ಇಲ್ಲಿವರೆಗೂ ಈ 3 ಜನನೇ ಮಂಗಳೂರಲ್ಲಿ ಕಥಕಳಿ ಆಡ್ತಿದ್ದಾರೆ. ಹೌದು. ಹಾ ಅಣ್ಣ, ಊರಿಗೆ ಬಂದಾಯ್ತು. ಸರಿ, ಬಾಯ್. ಅವನ ಹತ್ರ ದುಡ್ಡಿರೋ ಅಹಂಕಾರದಿಂದ ಇದೆಲ್ಲ ಮಾಡ್ತಾ ಇದ್ದಾನೆ. ನಾವು 4-5 ವರ್ಷದಲ್ಲಿ ದುಡ್ಡು ಸಂಪಾದನೆ ಮಾಡಿ ಅವನ ಗೆದ್ಬಿಡೋಣ, ಸಾಯಿಸ್ಬಿಡೋಣ. ತಂಬನಾಟ ಇನ್ನೂ ಮುಗ್ದಿಲ್ವಾ? ಹೌದಣ್ಣ, ಅವನ್ನ ಎದುರಾಕೊಂಡ್ರೆ ಯಾರನ್ನೂ ಉಳಿಸೋದಿಲ್ಲ. ಸರಿಯಾಗಿ ಕಟ್ರಪ್ಪ ಎಲ್ಲ ಬಿಗಿಯಾಗಿ. ಅದ್ಕೆ ಏ, ಆರ್ತಿ ಆರ್ತಿ ತಗೊಂಡ್ ಬನ್ನಿ. ತಗೊಂಡ್ ಬಂದೇರಿ. ಬೇಗ ತಗೊಂಡ್ ಬನ್ನಿ, ಬೇಗ ತಗೊಂಡ್ ಬನ್ನಿ, ಬೇಗ ಬೇಗ. ಅಣ್ಣ ಹೇಗಿದ್ದೀರಣ್ಣ? ಚೆನ್ನಾಗಿದ್ದೀನಪ್ಪ. ಪುಟಿ? ಚಿಕ್ಕಪ್ಪ ನೋಡು. ಚೆನ್ನಾಗಿದ್ದೀನಿ. ಅಣ್ಣ ಅದ್ಗೆ ಇದಾರೆ ಅನ್ನೋ ಧೈರ್ಯದಲ್ಲಿ ಮದ್ವೆಗ್ 4 ದಿನ ಮುಂಚೆ ಹೋದ್ರೆ ಆಯ್ತು ಅಂತ ಇಷ್ಟು ಲೇಟ್ ಆಗಿ ಬಂದ್ಯಾ? ಹಾಗೆಲ್ಲ ಏನು ಇಲ್ಲ ಬಿಡೆ. ಅಣ್ಣ ಮದ್ವೆ ಮಾಡ್ಕೊಳ್ಳೋ ಹುಡ್ಗಿನ್ ನೋಡ್ಕೊಂಡು ಇಲ್ಲಿಗೆ ಬರ್ತಿದ್ಯಾ ತಾನೇ? ಅವಳು ಹಾಗೆ ಮಾತಾಡೋದು, ಬಾರ ನೀನು. ಚೆನ್ನಾಗಿದ್ಯಾನಪ್ಪ? ಹೇಗಿದ್ದೀರಾ? ಹೇಗಿದ್ದೀರಪ್ಪ? ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದ್ಯಾನಪ್ಪ? ಚೆನ್ನಾಗಿದ್ದೀನಿ. ನಿಮ್ಮ ಅಮ್ಮನೂ ನನ್ನನ್ನು ಬಿಟ್ಟು ಹೋದ್ಲು. ನೀನು ನಮ್ಮನ್ನೆಲ್ಲ 4-5 ವರ್ಷದಿಂದ ಮರ್ತ್ಬಿಟ್ಟು ಅಲ್ಲೇ ಇದ್ಬಿಟ್ಟಿಯಲ್ಲಪ್ಪ. ಸರಿ, ಪರವಾಗಿಲ್ಲ ಬಿಡಪ್ಪ. ಜಾತ್ರೆ ಮದ್ವೆ ನಡೆಯೋ ಒಳ್ಳೆ ಟೈಮಿಗೆ ಬಂದಿಯಲ್ಲ, ಅಷ್ಟೇ ಸಾಕ್ ಬಿಡಪ್ಪ. ಲೇ, ಇವನ ಊಟ ಕರ್ಕೊಂಡು ಹೋಗೋ. ಹೋಗಪ್ಪ, ಆಯ್ತು, ಊಟಕ್ಕೆ ಸರಿ. ಹೋಗು. ಚೆನ್ನಾಗಿರಪ್ಪ, ಜೀವನದಲ್ಲಿ ಸಂತೋಷವಾಗಿ. ಥ್ಯಾಂಕ್ಸ್ ಸರ್. ಕೂತ್ಕೊಳ್ಳೋ. ಪರವಾಗಿಲ್ಲಪ್ಪ, ತುಂಬಾ ದಿನಗಳ ನಂತರ ಒಂದು ಶುಭ ಕಾರ್ಯ ನಡೀತಿದೆ. ಅಲ್ಲಪ್ಪ, ಮಂಗಳೂರು ಬಿಟ್ಟು ಬೆಂಗಳೂರಿಗೆ ಹೋಗಿ ಹುಡುಗಿನ ಹುಡುಕಿದ್ಯಾ? ಲವ್ ಮ್ಯಾರೇಜ್ ಅಣ್ಣ. ಲವ್ ಮ್ಯಾರೇಜಾ? ಯಾ. 4 ವರ್ಷದಿಂದ ಫಾರಿನಲ್ಲಿ ಇದೆಯಲ್ಲೋ, ಏನೋ ಫೇಸ್ಬುಕ್ ಲವ್ವಾ? ಲೈ, ಲವ್ ಮಾಡಿದ್ಮೇಲೆ ತಾನೆ ಫಾರಿನ್ಗೆ ಹೋಗಿದ್ದು. ಯಾಕೆ? ಲವ್ ಮಾಡ್ತಿದ್ದಾಗ ಸಮಸ್ಯೆ ಆಯ್ತು, ಹೆದರ್ಸಿದ್ರು. ಯಾಕಂತ ಹೇಳಿ ಫಾರಿನ್ಗೆ ಹೋದೆ. ಲವ್ ಮ್ಯಾರೇಜ್ ಅಂತಿದ್ಯಾ? ಅವ್ರ ಮನೇಲಿ ಮದ್ವೆಗೆ ಹೇಗೆ ಒಪ್ಕೊಂಡ್ರು? ಯಾರು ಒಪ್ಕೊಂಡ್ರು? ಹುಡುಗಿಯವರಪ್ಪ ನಾನು ಜೀವಂತ ಇರುವವರೆಗೂ ಮದುವೆ ನಡೆಯಲ್ಲ ಅಂದ್ರು. ಆ ಹುಡುಗಿ ಕಟ್ಕೊಂಡ್ರೆ ಇವನೇ ಕಟ್ಕೋತೀನಿ, ಇಲ್ದ್ರೆ ಮದುವೆನೇ ಬೇಡ ಅನ್ಲು. ನಾನು ಊರಿಗೆ ಬರಲ್ಲ, US ಅಲ್ಲೇ ಇರ್ತೀನಿ, ಆ ಹುಡುಗಿನ ಮದುವೆ ಮಾಡಿದ್ರೆ ಬರ್ತೀನಿ ಅಂದ. 4 ವರ್ಷದ ಹೋರಾಟ ಅಣ್ಣ. ಒಂದು ಕೆಟ್ಟದ್ರಲ್ಲೂ ಒಳ್ಳೇದೇ ಆಯ್ತು. ಆ ಹುಡುಗಿಯವರಪ್ಪ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಟ್ರು. ಆ ಹುಡುಗಿಯವರಮ್ಮ ಅವಳನ್ನ ನೋಡಕ್ಕಾಗದೆ ಮದುವೆಗೆ ಏರ್ಪಾಡು ಮಾಡಿದ್ರು. ಲೈ, ಸೂಪರ್ ಕಣ. ಇಷ್ಟಪಟ್ಟಿದ್ದ ಹುಡುಗಿನೇ ಮದುವೆ ಆಗ್ತಿದ್ಯಾ? ಈ ಸರಿ ನೀವೇ ಗೆಲ್ತೀರ ಅನ್ಕೊಂಡಿದ್ದೀವಿ ಅಣ್ಣ. ತಂಬ ಈ ಸರಿ ಅಪ್ಪ ಗೆಲ್ಬಾರ್ದು ಅಂತ ಹೇಳಿ ತುಂಬಾ ಆಟ ಆಡ್ಬಿಟ್ಟ. ಬಿಡಪ್ಪ, ಅದ್ರ ಫಲಾನ ಅವನು ಅನುಭವಿಸ್ತಾನೆ. ಅಮ್ಮ, ಹೋಗಿ ಹುಡುಗರಿಗೆ ಕಾಫಿ ತಗೊಂಡ್ ಬಾ. ಏನೋ ಇದು? ಕಾರ್ಡಲ್ಲಿ ನನ್ನ ಹೆಸರು ಹಾಕ್ಸಿದೀಯಾ? ಆ ಹುಡುಗಿ ಜೊತೆ ಮದುವೆ ನಡೆದಕ್ಕೆ ಮೊದಲನೇ ಕಾರಣ ನೀನೇ ಕಣೋ. ನಾನಾ? ಏನ್ ಹೇಳ್ತಿದ್ಯೋ? ಹೌದು ಕಣೋ. ಬರೋದಕ್ಕೆ 1.5 ತಿಂಗಳಾಗುತ್ತೆ, ಅದಕ್ಕೆ ಮುಂಚೆನೆ ಎಲ್ಲ ಕಟ್ಬಿಡೋಣ ಅಂತ. ಮೇಡಮ್, ಶೂಟಿಂಗ್ ಯಾರು ಸರ್ ಅವರು? ರಚಿತಾರಾಮ್. ರಚಿತಾ? ಇಲ್ಲಿ ಮೀನಾ ಅಂತಿದ್ಯಲ್ಲ ಹೆಸರು? ಅದು ಮೇಡಮ್ ಅವರ ಟಚ್ ಅಪ್ ಗರ್ಲ್. ಅವ್ರ ಹೆಸರು ಗೊತ್ತಾಗಬಾರ್ದು ಅಂತ ಇವಳ ಹೆಸರಲ್ಲಿ ತಗೊಂಡಿದ್ದಾರೆ, ಬೇನಾಮಿ. ಅವಳಿಗೆ ಇಷ್ಟ ಆಗ್ಲಿಲ್ಲ. ಅವನೇ ಅಲ್ವಾ ಹೇಳಿದ್ದು? ಹೌದು ಕಣೆ. ವಾಕಿಂಗ್ ಅಂದ್ರೆ ಈ ಸುತ್ತಲ್ ನಡಿಬೇಕು. ಲೂಸ್ ಅನ್ಸುತ್ತೆ ಕಣೆ. ಫಿಟ್ ಆಗ್ತಾನೆ ಇದ್ದೀರಾ? ಯಾಕೆ ಇವಳಿಂದ ಸುತ್ತಾ ಇದ್ದೀರಾ? ಹೇ, ಸೂಪರ್ ಕಣ. ಥ್ಯಾಂಕ್ಸ್. ನಿನ್ ಲವ್ಗೆ ನಮಗೆ ಗೊತ್ತಿಲ್ದಂಗೆ ಹೆಲ್ಪ್ ಮಾಡಿದೀವಿ ಅನ್ನೋದನ್ನ ಕೇಳ್ತಿದ್ರೆ ನಮ್ಗೆ ಖುಷಿ ಆಗ್ತಿದೆ ಕಣ. ಡರ್ಟಿ ಡಬಲ್. ಏನು
ಹಿಂಗ್ ಬದ್ಲಾಗ್ಬಿಟ್ಟಿದ್ಯಾ? ನಿನ್ ಡ್ರೆಸ್ಸು, ಬಾಡಿ ಲ್ಯಾಂಗ್ವೇಜು, ಸ್ಟೈಲು ಫಾರಿನ್ ಅವ್ರ ತರ ಆಗ್ಬಿಟ್ಟಿದ್ಯಾ ಕಣೋ. ಇನ್ನೊಂದು ಗೊತ್ತಾ ಮಗ, ಇವ್ನ್ ಕಲರ್ ಮಾತ್ರ ಬದಲಾಗದೆ ಹಾಗೆ ಇದ್ದಾನೆ. ಕಮಾನ್ ಮ್ಯಾನ್, ಅದೇಗೋ ಬದಲಾಯಿಸಕ್ಕಾಗುತ್ತಾ? ಇದು ನಮ್ ನ್ಯಾಷನಾಲಿಟಿ ಕಲರ್. ಇದು ಬದಲಾಗದಿರೋ ಹಾಗೆ ಮೇಂಟೈನ್ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ನೋಡಪ್ಪ. ರಿಯಲಿ ಮ್ಯಾನ್. ಏಯ್, ಆಮೇಲೆ ಮೀನಾನೇ ನಿನ್ ಲವ್ವರ್ ಅಂತ ಹೇಗೋ ಕಂಡಿಡ್ದೆ? ಆಹಾ, ಯೋಗ. ಆಹಾ, ಇದು ಒಂಥರ ಯೋಗನೇ. ಪ್ರಪಂಚದಲ್ಲಿ ತುಂಬಾ ಈಸಿಯಾಗಿರೋದು ಯಾವುದು ಗೊತ್ತಾ? ಯಾವುದು? ಲವ್ ಮಾಡೋದು. ಪ್ರಪಂಚದಲ್ಲಿ ತುಂಬಾ ಕಷ್ಟವಾಗಿರೋದು ಯಾವುದು ಗೊತ್ತಾ? ಯಾವುದು? ಲವ್ ಮಾಡೋದು. ಯು ಆಪ್ಷನ್ ಬಿ. ಈ ಪ್ರಪಂಚದಲ್ಲಿ ತುಂಬಾ ತುಂಬಾ ಕಷ್ಟ ಆಗಿರೋದು ಯಾವ್ದು ಗೊತ್ತಾ? ನನ್ನ ರೂಮ್ಮೇಟ್ ಆಗಿರೋದು. ಕರೆಕ್ಟ್. ಲೇ ನನ್ ಮಾವನ್ ಮಗನೇ, ನಿನಗೆ ಲವ್ ಬಗ್ಗೆ ಏನ್ ಮಣ್ಣಂಗಟ್ಟಿ ಗೊತ್ತಾ? ಗೊತ್ತು. ಒಂದು ಕ್ವಾರ್ಟರ್ನ, ಒಂದು ಬಿಯರ್ನ ಹಂಗೇ ಕುಡಿಯೋವಾಗ ಹಿಂಗ್ ಇಳಿತಾ ಇಳಿತಾ ಸ್ವಲ್ಪನೇ ಆನಂದ ಸಿಗುತ್ತೆ ನೋಡು. ಅದ್ ನಿನ್ ಲವ್ ಅಲ್ಲಿ ಸಿಗುತ್ತಾ? ಸಿಗಲ್ಲ. ಅದಕ್ಕೆ ನಿನ್ ಲವ್ಗೆ ಇನ್ಮೇಲೆ ನಾನು ಹೆಲ್ಪ್ ಮಾಡೋದಕ್ಕೆ ಬರಲ್ಲ. ನೀನ್ ಬರ್ದೇ ಇರೋದೇ ಒಂದು ಹೆಲ್ಪ್ ಕಣ. ಶಟ್ ಅಪ್. ಹೋಗಲೇ. ಐ ವಿಲ್ ಗೋ ಟು ಸೆಕೆಂಡ್ ರೌಂಡ್. ಏನಲ್ಲಿ? ನಾನಿಲ್ಲಿ ಕಸ್ಟಮರ್ ಆಗಿ ಬಂದಿದ್ದೀನಿ. ಏನ್ ಬೇಕು? ನಿದ್ದೆ ಮಾತ್ರ. ಏನ್ರಿ, ನನಗೆ ನಿದ್ದೆನೇ ಬರ್ತಾ ಇಲ್ಲ ರೀ. ನಾನು ಈ ಥರ ನಿದ್ರೆ ಮಾಡದೆ ಇದ್ದವನೇ ಅಲ್ಲ. ಪ್ಲೀಸ್ ಮೀನಾ ಮೇಡಮ್. ಓ, ಅದಕ್ಕೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬೇಕು. ನಾನೀಗ ಡಾಕ್ಟರ್ ಹತ್ರ ಎಲ್ಲಿಗೆ ಹೋಗ್ಲಿ? ವಿಲ್ ಆರ್ಡರ್ ದ ಮೆಡಿಸಿನ್ ಅಂಡ್ ಕಾಲ್ ಯು ಬ್ಯಾಕ್ ಟುಮಾರೋ. ಹತ್ತೆಲ್ಲ ಕೊಡೋಕ್ಕಾಗಲ್ಲ, ಒಂದ್ ಮಾತ್ರೆ ಮಾತ್ರ ಕೊಡ್ತೀನಿ. ಯಾಕೆ? 10 ಮಾತ್ರೆನೂ ಹಾಕೊಂಡು ಸತ್ಗಿತ್ ಹೋಗ್ಬಿಟ್ರೆ ಆ ಪಾಪ ನನಗೆ ತಾನೆ. ಡೈಲಿ 6 ಗಂಟೆಗೆ ಬಂದು ಒಂದೊಂದಾಗೆ ತಗೊಂಡು ಹೋಗು. ಡೈಲಿ 6 ಗಂಟೆಗ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಬರ್ತೇನೆ, 6 ಗಂಟೆಗೆ ಬರ್ತೇನೆ. ಹಣ ಎಷ್ಟಾಯ್ತು? 4 rupees. ಓ, ಬರ್ತೇನೆ. ಹಲೋ, ಕಾಗೆ ಎಷ್ಟು ಎತ್ತರ ಕಾರಿದ್ರು ಅದು ಗಿಡ್ಗ ಅನ್ಸ್ಕೊಳ್ಳಲ್ಲ. ಇಲ್ಲಿ ನಾನೇ ಗಿಡ್ಗ. ಅದ್ರ ಬಗ್ಗೆ ಅವನ ಹತ್ರ ಏನು ಕೇಳಕ್ ಹೋಗ್ಬೇಡಿ. ನಾನು ಅವನ ಹತ್ರ ಏನು ಕೇಳಲ್ಲ. ಕಳಿಸ್ಬಿಡು. ಸರಿಯಪ್ಪ. ಇದು ಮೈಸೂರು ಮುತ್ತು. ಆಯ್ತು. ಅಪ್ಪ ಹೇಳಪ್ಪ. ನಾಳೆ ಬೆಳಿಗ್ಗೆ ನಾನು ಬೆಳಗಿನ ರೈಲಿಗೆ ಬೆಂಗಳೂರಿಗೆ ಹೋಗ್ಬಿಡ್ತೀನಿ. ಮೀನಾ ನಾನು ಹೋದ್ರೇನೆ ಮುಹೂರ್ತದ ಸೀರೆ ಒಡವೆ ಎಲ್ಲ ತಗೋಬೇಕಂತ ಆಸೆ ಪಡ್ತಾ ಇದ್ದಾಳೆ. ಹಾಗೆ ಬೆಂಗಳೂರು ಫ್ರೆಂಡ್ಸ್ಗೂ ಪತ್ರಿಕೆ ಕೊಟ್ಟಾಗುತ್ತೆ. ಅದಕ್ಕೆ ಹುಡ್ಗಿನ್ ಹೋಗಿ ನೋಡೋದಿಕ್ಕೆ ಇದೊಂದು ಕಾರಣನಾ? ಅಲ್ವಾ? ಯಾ, ಮಂಗಳೂರು ಪಕ್ಕದಲ್ಲೇ ಕರಾವಳಿಯಲ್ಲಿ ಒಂದ್ ಚಿಕ್ಕ ಗ್ರಾಮ ಅಲ್ವಾ? ಯಾ, ಇಟ್ಸ್ ಎ ಸ್ಮಾಲ್ ವಿಲೇಜ್. ಬಾಡಿ ಮಂಗಳೂರು, ಬಾಡಿ ಲ್ಯಾಂಗ್ವೇಜ್ ಕ್ಯಾಲಿಫೋರ್ನಿಯಾನಾ? ಮಂಗಳೂರಲ್ಲಿರೋ ಗ್ರಾಮದಲ್ಲಿ ಹುಟ್ಟಿ ಅದ್ರಲ್ಲೂ 10th ಅಲ್ಲಿ 2 ಸಲ ಫೇಲು. ದಿಢೀರ್ ಅಂತ ಅಮೆರಿಕನ್ ರಿಟರ್ನ್ ಅಂತ ಬಂದು ಹೇ ಅಂತಿದ್ಯಾ, ಓ ಅಂತಿದ್ಯಾ, ಹಗ್ ಅಂತಿದ್ಯಾ. ಏನು ದಪ್ಪ ನನ್ ಮಗನೇ, ಒತ್ತಾಕ್ಬಿಡ್ತೀನಿ. ಶೋಲ್ಡರ್ ಯಾಕೋ ಬಾಡಿ ಬಿಲ್ಡರ್ ತರ ಎತ್ತೆತ್ತಿ ಮಾತಾಡ್ತಿದ್ಯಾ? ಇಳ್ಸೋ ಕೆಳಗೆ. ಏಯ್, ಏನು ಲಿಪ್ಸ್ಟಿಕ್ ಎಲ್ಲ ಹಾಕೊಂಡಿದ್ಯಾ? ಕರ್ಮ, ಏನೋ ಅಭ್ಯಾಸ. ನಾಟ್ ಲೈಕ್ ದಟ್. 4 years 5 years in the US, you know, with the foreigners, Americans. That's why like this. ಓ, 25 ವರ್ಷದಿಂದ ಇಲ್ಲಿ ಹುಟ್ಟಿ ಇಲ್ಲಿ ಹಾಳು ಮಾಡಿ ಈಗ 4-5 ವರ್ಷದಲ್ಲಿ ಎಲ್ಲಾ ಮರ್ತೋಯ್ತಾ? ಅದೇನೋ ಅದು ತಲೆ ಕೂದಲೆಲ್ಲ ನೆಟ್ಟಗ್ ನಿಂತ್ಕೊಂಡಿದೆ, ಅದನ್ನ ಆ ಕಡೆ ಮಲಗ್ಸೋ. ಅಯ್ಯಯ್ಯೋ, ಸೂಟ್ ನೋಡು, ಹೊರಗಡೆ ಬಿಸ್ಲೇನೋ ಇಷ್ಟೊಂದು ದಗದಗ ಅಂತ ತುರಿತಿದೆ. ಸಂಬಂಧನೇ ಇಲ್ಲದೆ ಸೂಟ್ ಹಾಕೊಂಡಿದ್ಯಾ? ಎಲ್ಲೋ ನನ್ನ ಹಳೆ ಅಮುದ. ಮಗ, ನಿನ್ನ ಗೆಟಪ್ ನನ್ನಿಂದ ತಡೆಯೋಕ್ ಆಗ್ತಿಲ್ವೋ? ಇದಕ್ಕೆಲ್ಲ ಒಂದೇ ದಾರಿ, ಬ್ಯಾಕ್ ಟು ಪೆವಿಲಿಯನ್. ಏನ್ ಮೀನಾ ಇದೆಲ್ಲ? ಎಕ್ಸ್ಕ್ಯೂಸ್ ಮೀ ಮಿಸ್ಟರ್, ವೇರ್ ಇಸ್ ದ ಕ್ಯಾಶುವಲ್ ಸೆಕ್ಷನ್?
Casual section. Wait, this is the shirt section. I think we have women's section out there. Casual section should be somewhere around. ಹಿಂಗೆ ಎಡಗಡೆ ಹೋಗಪ್ಪ. ವಾಟ್ ಈಸ್ ದಟ್ ಮೀನ್? ಎಡಗಡೆಗೆ ಹೋಗಪ್ಪ. ಇದು ಕೂಡ ಚೆನ್ನಾಗಿದೆ. ಸೂಪರ್ ಆಗಿದೆ ಕಣ. ವಾವ್, ಇದು ಚೆನ್ನಾಗಿದೆ. ಲುಕ್ ಅಟ್ ದಟ್. ಮೀನು, 1 ಸೆಕೆಂಡ್, ಫೋನ್ ಬರ್ತಾ ಇದ್ದ. ಹಲೋ, ಹೇಳೋಣ. ಅಮುದ, ಯಾರು ಕೊಟ್ರಮ್ಮ ಈ ಒಂದ್ ಸಂತೋಷದ ವಿಷಯ ಕಣೋ. ಏನಣ್ಣ? ತಮ್ಮನ ಎತ್ಬಿಟ್ರಂತೆ ಕಣೋ. ಸ್ಪಾಟ್ ಔಟು. ಯಾವಾಗಣ? ಹೇಗೆ? ಬೆಳಿಗ್ಗೆ ವಾಕಿಂಗ್ ಹೋಗಿದ್ನಂತೆ. ನನಗೆ ಆ ಟೆಕ್ಸ್ಟೈಲ್ ಓನರ್ ಮೇಲೆ ಡೌಟ್ ಇದೆ ಸರ್. ಟೆಕ್ಸ್ಟೈಲ್ ಓನರ? ಸರ್, ಮೀನುಗಾರರ ಮುಖ್ಯಸ್ಥನ ಕೈ ಕತ್ತರಿಸ್ತೀನಿ ಅಂತ ಹೇಳಿದ್ದ. ಒಂದ್ ವೇಳೆ ಅವನಿಗೆ ಕೆಲಸ ಮಾಡಿರ್ಬೋದಾ? ಮೀನುಗಾರರ ಮುಖ್ಯಸ್ಥ ಅವನು ನನ್ನ ಕೈನೇ ಕತ್ತರಿಸ್ತಾನ? ಯಾರ ಕೈನ ಕತ್ತರಿಸ್ತಾರ ನೋಡ್ತಿರೋ. MLA ಮಾಡಿಸಿರ್ಬೋದು, ಇಲ್ಲ ಅವನ ಮಗನೇ ಮಾಡಿಸಿರ್ಬಹುದು. MLA ಮಗ. ಒಂದ್ ವೇಳೆ ಅವನ ಮಗ ಕೂಡ ಮಾಡಿರ್ಬೋದು ಸರ್. ಅವ್ರ ಮಗನ? ಅವನಿನ್ನೂ ಚಿಕ್ಕ ಹುಡುಗ ಅಲ್ವಾ? ಮುಂದೆ ಬೇರೆ ಚೆನ್ನಾಗಿರುತ್ತೆ ಸಿಕ್ತಲ್ಲ? 4 ತಗೊಂಡಿದ್ದೀನಿ. 1 2 3 4. ಓಕೆ. ಏ ಅಮುದ, ಹಾ ಮಗ, ಹಾಗೆ ಒಂದ್ ನಿಮಿಷ ಇರು. ಒಂದ್ ನಿಮಿಷ ಇರು. ಓಕೆ. ಮೀನು, ಒಂದೇ ಒಂದ್ ನಿಮಿಷ. ನಿನ್ ಬಿಲ್ ಯಾಕೆ? ಕಟ್ಬಿಟ್ಟು ನಾನು ನೀನೆಲ್ಲಿ ಹೊರಗೆ ಹೋಗ್ತಿದ್ಯಾ? ಪ್ಲೀಸ್ 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 ತಗೋ, ಇದನ್ನ ಹಿಡ್ಕೋ. ಏಯ್, ತಂಬಾನ ಎತ್ತಿದ್ರು ಅಂತ ನಿಂಗೆ ಹೋಗುತ್ತೋ? ಯಾಕೋ ನಮ್ಮ ಅಣ್ಣ ಹೇಳಿದ್ರು ಕಣೋ. ಅಷ್ಟ್ ಬೇಗ ಯಾಕೋ ನಿಮ್ಮ ಅಣ್ಣ ನಿನಗೆ ಫೋನ್ ಮಾಡಿ ಹೇಳಿದ್ರು? ಅಣ್ಣನ ಅಂಗಡಿ ಮುಂದೆನೇ ನಡೆದಿದ್ದಂತೆ, ಅದಕ್ಕೆ ಹೇಳಿದ್ರು. ಸ್ಕೆಚ್ ಹಾಕಿ ಎತ್ಬಿಡ್ತಾರೆ ಅಂತ ನನಗೆ ಯಾಕೆ ಹೇಳ್ದೆ? ಲೈ, ನೀನ್ ಅವ್ರ ಜೊತೆನೆ ತಿರುಗ್ತಾ ಇರ್ತೀಯ, ಅದಕ್ಕೆ ನಿನ್ನೂ ಎತ್ಬಿಡ್ತಾರೆ ಅಂತ ಹೇಳ್ದೆ. ತಂಬಾನ ಸ್ಕೆಚ್ ಹಾಕಿ ಎತ್ತಿದ್ರು ಅಂತ ನಿನಗೆ ಹೇಗೆ ಗೊತ್ತು? ಲೇ ರಾಮು, ನೀನೇನೋ ನನ್ನನ್ನೇ ವಿಚಾರಣೆ ಮಾಡ್ತಾ ಇದ್ಯಾ? ಏನೋ ಲೇ, ಅಣ್ಣ ತಮ್ಮ ಪ್ಲಾನ್ ಮಾಡಿ ತಂಬಾನ ಎತ್ಬಿಟ್ರಲ್ಲ? ತಂಬಾನ ಸಾಯಿಸಿರೋ ನೀನೇ ಕಣೋ. ಬುದ್ಧಿ ಇಲ್ದಿರೋ ದಡ್ಡನ್ ತರ ಮಾತಾಡ್ಬೇಡ ಕಣೋ. ಇನ್ನು 4 ದಿನದಲ್ಲಿ ನನ್ನ ಮದುವೆ ಸೀರೆ ಒಡವೆ ತಗೋತಾ ಇದೀವಿ. ನನಗೇನ್ ಮಾಡಕ್ ಬೇರೆ ಕೆಲಸ ಇಲ್ವಾ? ಇಲ್ಲಿ ನೋಡು, ನೀನ್ ನನ್ನ ಫ್ರೆಂಡು, ನೀನ್ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳ್ದೆ. ಇರಂಗಿದ್ರೆ ಇರು, ಇಲ್ದಿದ್ರೆ ಹೋಗು. ಲೇ ಅಮುದ, ಹಳೆ ದ್ವೇಷನ ಮನ್ಸಲ್ಲಿ ಇಟ್ಕೊಂಡು ಜನಗಳನ್ನ ಕಳ್ಸಿ ತಂಬಾನ ಎತ್ಬಿಟ್ರಲ್ಲ? ಲೇ ರಾಮು, ಓವರ್ ಆಗಿ ಮಾತಾಡ್ತಾ ಇದೆಯಾ? ನಾನು ಹೇಳದ್ ಕೇಳು. ಇರೋ, ನಿಮ್ಮಿಬ್ರು ಮೇಲೆ ಪೊಲೀಸ್ ಹತ್ರ ಕಂಪ್ಲೇಂಟ್. ಲೈ ರಾಮು, ಹಲೋ. ಏನಾಯ್ತು? ಫ್ರೆಂಡು. ಅಷ್ಟು ಜೋರಾಗಿ ಮಾತಾಡ್ತಿದ್ಯಾ? ಅದು ಮನೆಗೆ ಬಂದು ಪತ್ರಿಕೆ ಕೊಟ್ಟಿಲ್ಲ ಅಂದ್ರೆ ಮದುವೆಗೆ ಬರಲ್ಲ ಅಂತ ಹೇಳ್ತಾ ಇದ್ದಾನೆ, ಹೆದರ್ಸ್ತಾ ಇದ್ದಾನೆ. ಇಲ್ಲ, ನೀನ್ ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ಯಾ. ಅದೆಲ್ಲ ಏನು ಇಲ್ಲ ಬಾ. ಏಯ್, ನಮ್ಮ ಬಾವನ್ನ ಎತ್ಬಿಟ್ರಲ್ಲ, ನಿಮ್ಮನ್ನ ಬಿಡೋದಿಲ್ಲ. ನಿಮ್ಮ ಕುಟುಂಬ, ಕುಲ, ಗೋತ್ರ ಎಲ್ಲಾನು ಬೇರ್ ಸಮೇತ ಕಿತ್ತಾಕ್ತೆ ಬಿಡೋದಿಲ್ಲ ಕಣೋ. ಇನ್ನು 3 ಗಂಟೆ ಅಷ್ಟರಲ್ಲಿ ನೀನ್ ಸಾಯ್ತೀಯ ಕಣೋ. ನಾವ್ ಯಾರು ಅನ್ನೋದನ್ನ ಈ ಮಂಗಳೂರಿಗೆ ತೋರಿಸ್ತೀವಿ ನೋಡು. ಅಣ್ಣ, ನನಗಿದ್ರಲ್ಲಿ ಯಾವುದೇ ಸಂಬಂಧ ಇಲ್ಲ ಅಣ್ಣ. ನನಗಿನ್ನು 4 ದಿನದಲ್ಲಿ ಮದ್ವೆ ಅಣ್ಣ. ನಿನಗೆ ಹೆಂಗ್ ಮದ್ವೆ ಆಗುತ್ತೆ ಅಂತ ನಾನು ನೋಡ್ತೀನಿ ಕಣೋ. ಅಣ್ಣ, ಮದ್ವೆ ಕೆಲಸ ಇರುತ್ತಲ್ವಾ, ಅದಕ್ಕೆ 1 ನಿಮಿಷ ಮಾತಾಡ್ಕೊಂಡು ಬರ್ತೀನಿ. ಹೇಳೋಣ. ಏಯ್, ಇಲ್ಲಿ ದೊಡ್ಡ ಗಲಾಟೆ ನಡೀತಾ ಇದೆ ಕಣೋ. ಮಂಗಳೂರೇ ಹೊತ್ತು ಉರಿತಾ ಇದೆ, ಅಂಗಡಿಗಳನ್ನೆಲ್ಲ ಹೊಡಿತಾ ಇದ್ದಾರೆ. ಈ ರಾಮಸ್ವಾಮಿ ಬೇರೆ ನೀನು ನಾನೇ ಎತ್ತಿದ್ದು ಅಂತ ಪೊಲೀಸಿಗೆ ಕಂಪ್ಲೇಂಟ್ ಮಾಡಿದ್ದಾನೆ. ಇವನೇ ಸರ್. ಅವನಿಗೇನೋ ನಿನ್ ಮೇಲೆ ದ್ವೇಷ? ಇಲ್ಲಣ್ಣ, ನಾನೇ ರಾಮ್ಗೆ ಫೋನ್ ಮಾಡಿ ನಿನಗೂ ಸ್ಕೆಚ್ ಹಾಕಿ ಎತ್ಬಿಡ್ತಾರೆ ಕಣೋ, ಹುಷಾರಾಗಿರು ಅಂತ ಹೇಳ್ದೆ. ಅದನ್ನ ಅವನು ತಪ್ಪಾಗಿ ತಿಳ್ಕೊಂಡಿದ್ದಾನೆ. ಅಯ್ಯೋ, ಕೊನೆಗೆ ಒಂದು ಮಾಲೆ ಹಾಕಿ ಕೈ ಮುಗಿದು ಸಂತೋಷವಾಗಿ ಇರೋಣ ಅನ್ಕೊಂಡಲ್ಲೋ. ಯಾಕೋ ಇರೋ ಕೆಲಸನೆಲ್ಲ ಬಿಟ್ಬಿಟ್ಟು 5 ವರ್ಷದ ಮೇಲೆ ಒಂದು ಶುಭ ಕಾರ್ಯ ನಡೀತಾ ಇದೆ. ಏಯ್, ನನಗೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಕಣೋ. ಅಂಗಡಿ ಹತ್ರ ಬೇರೆ ಎತ್ತಿದ್ದಾರೆ ಅಂತ ಹೇಳ್ತಿದ್ದೀರಾ? ಖಂಡಿತ ಈ ಕೊಲೆ ನೀವೇ ಮಾಡಿದ್ದೀರಾ ಅಂತ ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ. ಒಂದು ಕೆಲಸ ಮಾಡಿ ಅಣ್ಣ, ಫೋನ್ನ ಸ್ವಿಚ್ ಆಫ್ ಮಾಡಿ ಅಪ್ಪನೂ ಅಚ್ಚಿನ ಕರ್ಕೊಂಡು ನಿಮ್ಮ ಮಾವನ ಮನೆಗೆ ಹೋಗ್ಬಿಡಿ. ಇಲ್ದೇ ಇರೋ ಸಮಸ್ಯೆ ಆಗುತ್ತೆ ಅಣ್ಣ. ಏಯ್, ನಾನು ಫೋನ್ ಮಾಡದೆ ನೀ ಈ ಕಡೆ ಬರಬಾರ್ದು, ಅರ್ಥ ಆಯ್ತಾ? ಏನಾಯ್ತ್ರಿ? ನೀವು ಹೋಗಿ ರೆಡಿಯಾಗಿ ಹೋಗಿ. ನಾನು ಫೋನ್ ಮಾಡಿದ್ಮೇಲೆ ವಾಪಸ್ ಬಾ, ಅರ್ಥ ಆಯ್ತಾ? ಸರಿ. ಏಯ್,
ನಾನು ಜ್ಞಾನೇಂದ್ರ ಮಾತಾಡ್ತಿರೋದು. ಮನೆಗೆ ಒಂದು ಗಾಡಿ ಕಳಿಸು. ಅವನ್ ಮನೆಗೆ ಹೋಗ್ತಿದೀವಣ್ಣ. ನಾನು ನೋಡ್ಕೋತೀನಿ ಬಿಡಣ. ಏಯ್ ಯಾರಿಲ್ಲ ಕಣೋ, ಎಲ್ಲ escape ಎಲ್ಲ ಆಗಿದ್ದಾರೆ. ಹೋಗ್ಬಿಟ್ಟಿದ್ದಾರೆ. ಹಾಕ್ರು, ಹಾಕ್ರು, ಏಯ್, ಹಾಕ್ರು, ಬೆಂಕಿ ಹಾಕ್ರು, ಹಚ್ರು, ಬೆಂಕಿ ಹಚ್ರು ಮನೆಗೆ. ಏಯ್, ಬಿಡ್ಬೇಡಿ. ಹಾಕ್ರು, 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 ಹಾಕ್ರು. ಎಲ್ಲ ಹಚ್ಚು, ಹಚ್ಚು, ಹಚ್ಚು. ಏನಾಯ್ತು? ಏನಿಲ್ಲ. ಕೊನೆವರೆಗೂ ಏನಾಯ್ತು ಅಂತ ಹೇಳಲೇ ಇಲ್ಲ. ಹೇಯ್, ಮದ್ವೆ ಅಂದ್ರೆ ಹುಡುಗನ ಮನೇಲಿ 1000 ಸಮಸ್ಯೆ ಇರುತ್ತೆ, ಅದಕ್ಕೆ ಹಾಗೆ ಹೇಳ್ದೆ. ನಾವ್ ಯಾವಾಗ ಮಂಗ್ಳೂರ್ಗೆ ಹೋಗೋದು? ನೀನೇ ಕರ್ಕೊಂಡು ಹೋಗ್ತೀನಿ ಅಂದೆ. ನಾಳೆ ಬೆಳಿಗ್ಗೆ 5 ಗಂಟೆಗೆ ಹೋಗ್ತಾ ಇದೀವಿ. ಸರಿನಾ? Okay. ಮೀನು, ಹಾ? ಇದೆಲ್ಲ ನಿನ್ನ ಹತ್ರನೇ ಇರ್ಲಿ. ನಾನು ಬೆಳಿಗ್ಗೆ ಬಂದು ಇಸ್ಕೊಂಡು ಹೋಗ್ತೀನಿ. ನಾನು ಹೊರಡ್ತೀಯಾ? ಹೊರಡ್ತೀನಿ. ಏ, ಬಾಯ್. ಒಳಗ್ ಬಾ, ಊಟ ಮಾಡ್ಕೊಂಡು ಹೋಗು. ನಮ್ಮ ಊರಲ್ಲೆಲ್ಲ ಮದುವೆ ಆದ್ಮೇಲೆ ಊಟ ಮಾಡೋದು. ಸರಿನಾ? ಬಾಯ್. ಹಲೋ, ನಾನು ಮಂಗಳೂರು ಇನ್ಸ್ಪೆಕ್ಟ್ರು. ಹೇಳಿ ಸರ್. ಮಂಗಳೂರಲ್ಲಿ ತಂಬಾ ಕೊಲೆ ಬಗ್ಗೆ ಕೇಳ್ಪಟ್ರಾ? ಹೌದು ಸರ್. ಅದನ್ನ ನೀವೇ ಮಾಡಿದ್ದೀರಾ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರಾಮಸ್ವಾಮಿ ಹೇಳಿದ್ನ ಸರ್? ರಾಮಸ್ವಾಮಿನೇ ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ನಿಮಗೆ ಗೊತ್ತು? ಸರ್, ಅವ್ನು ನನ್ನ ಫ್ರೆಂಡು ಸರ್. ನಾನು ಅವನು ಈಗ ತಾನೇ ಮಾತಾಡಿದ್ವಿ ಸರ್. ನಾನು ಹೇಳಿದ್ದೇನೆ ಅವ್ನು ಅರ್ಥ ಮಾಡ್ಕೊಳ್ದೆ ನಾನು ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಿದ್ದಾನೆ ಸರ್. ಹಾಗಾದ್ರೆ ಖಂಡಿತವಾಗ್ಲೂ ನೀವು ಮಾಡಿಲ್ಲ. ನಿಜವಾಗ್ಲಿಲ್ಲ ಸರ್. ಈಗ ಎಲ್ಲಿದ್ದೀರಾ? ಸರ್, ಬೆಂಗಳೂರಲ್ಲಿ. ಓ, ಒಂದು ಕೆಲಸ ಮಾಡಿ, ತಕ್ಷಣ ಹೊರಟ್ಬಿಟ್ಟು ಮಂಗಳೂರಿಗೆ ಬನ್ನಿ. ಸರ್, ನನಗೆ ಇನ್ನೂ 4 ದಿನದಲ್ಲಿ ಮದುವೆ ಸರ್. ತುಂಬ ಕೆಲಸ ಇದೆ, ನನಗೀಗ ಬರೋಕ್ಕಾಗಲ್ಲ ಸರ್. ತಂಬಾನ ಇಬ್ರು ಬಾಮ ಇದ್ರು ನಿನ್ನ ಎತ್ತಬೇಕು ಅಂತ ಹುಡುಕ್ತಿದ್ದಾರೆ. ಏನ್ ನಡೆಯುತ್ತೆ ಅಂತಾನೂ ಗೊತ್ತಿಲ್ಲ. ಹೊರಟ್ಬಿಟ್ಟು ಬನ್ನಿ. ನಾನು ಕೊಲೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ಸರ್. ನಾನು ಯಾಕೆ ಸರ್ ಬರಬೇಕು ಸ್ಟೇಷನ್ಗೆ? ಕೇಸ್ ದೊಡ್ಡದಾಗಿದೆ, SP ಅವ್ರಿಗೂ ನ್ಯೂಸ್ ಹೋಗಿದೆ. ಚೆಕ್ ಎಂಕ್ವೈರಿ ಅಷ್ಟೇ, ಭಯ ಪಡದೆ ಬನ್ನಿ. ನೀವು ಕೊಲೆ ಮಾಡಿಲ್ಲ ತಾನೇ? ನೇರವಾಗಿ ಬಂದು ನಿಮಗೂ ಈ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ಲೆಟರ್ ಬರ್ದು ಕೊಟ್ಬಿಟ್ಟು ಹೋಗಿ, ಅಷ್ಟೇ ತಾನೇ? ಇದೊಂದು ಚೆಕ್ ಎಂಕ್ವೈರಿ ಅಷ್ಟೇ, ಬನ್ನಿ. ತಂಬನ್ನ ಯಾವನ್ ಬೇಕಾದ್ರೂ ಹೊಡೆದಾಕಿರ್ತಾನ ಕಣ. ಒಬ್ರ ಇಬ್ರ ಊರಲ್ಲಿರೋರು ಎಲ್ರನ್ನೂ ಅವ್ನು ಎದುರಾಕೊಂಡವನೆ. ಟೆಕ್ಸ್ಟೈಲ್ ಓನರ್ ಮಗಳನ್ನ ಒಬ್ಬ ಲವ್ ಮಾಡ್ತಾ ಇದ್ದ ಅಂತ ಅವ್ರಿಬ್ರಿಗೂ ಮದುವೆ ಮಾಡಿಸ್ಬಿಟ್ಟು 1 ವಾರ ಬೋಟಲ್ ಸಂಸಾರ ಮಾಡೋದಕ್ಕೆ ಕಳಿಸ್ಬಿಟ್ಟು ಅವ್ರ ಅಪ್ಪನಿಗೆ ಉರಿಸ್ತಾ ತಾನೆ. ಹಿಂಗ್ ಮಾಡಿದ್ರೆ ಎಣ್ಣೆ ತೋರು ಸುಮ್ನೆ ಬಿಡ್ತಾರ? ಅವನೇ ಯಾರಿಗೋ ಸುಪಾರಿ ಕೊಟ್ಟು ಎತ್ಸಿರ್ತಾನೆ. ಕೋಳಿನ ಕುಯ್ದಂಗೆ ಎಷ್ಟು ಜನನ್ ಕುಯ್ದಾಕವನೆ. ಹಂಗ್ ಸತ್ತವ್ರ ಮಗ ಯಾವನೊಬ್ಬ ಇವನ ಕುಯ್ದಾಕವನೆ. ಇವಾಗ ನಿನಗಿರೋ ಸಮಸ್ಯೆ ಅಂದ್ರೆ ರಾಮು ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು ಒಂದೇ. ಊರಲ್ಲಿ ಈ ಸಮಸ್ಯೆ ತುಂಬಾ ದೊಡ್ಡದಾಗಿದೆ. ಯಾವನ ಒಬ್ಬನ ಹಿಡಿದು ಒಳಗಾಕ್ಬಿಟ್ಟು ತಂಬಾ ಬಾಡಿನ ಎತ್ತಬೇಕು ಅಂತ ಪೊಲೀಸರು ಪ್ಲಾನ್ ಮಾಡವ್ರೆ. ಸುಮ್ಮನೆ ಇರದೆ ನೀನೆ ವಾಂಟೆಡ್ ಆಗಿ ಹೋಗಿ ತಗ್ಲಾಕಬೇಡ. ದಯವಿಟ್ಟು ನಿನ್ ಫೋನ್ನ ಆಫ್ ಮಾಡ್ಬಿಟ್ಟು ಎಣ್ಣೆ ಓಡ್ಕೊಂಡು ಆರಾಮಾಗಿ ಮಲಕ್ಕು. ಉಳಿದಿದ್ದನ್ನು ನಾಳೆ ನೋಡ್ಕೊಳ್ಳೋಣ. ತಗೋಬಾ ಮೈದಾ. ಚಿಯರ್ಸ್. ನಿಮಗೇನು ತೊಂದರೆ ಆಗಲ್ಲ, ನಾನಿದ್ದೀನಿ ಬೇಕ್ರೆ, ಚಿಂತೆ ಮಾಡಬೇಡಿ, ಧೈರ್ಯವಾಗಿರಿ. ಜ್ಞಾನೇಂದ್ರಣ್ಣ, ನೀವಿರೋ ಜಾಗ ತಂಬಾ ಕಡೆಯವ್ರಿಗೆ ಗೊತ್ತಾಗಿದೆ, ಬೇಗ ಹೊಟ್ಟೋಗಿ. ಅಯ್ಯಯ್ಯೋ, ಬೇಗ ಬೇಗ ಅಪ್ಪನ ಎತ್ಕೊಳ್ಳಿ. ಏನಪ್ಪ ಸಂಬಂಧ ಕಾಲ್ ಮಾಡ್ತಾವನೆ? ಹೇಳು ಸಂಬಂಧ. ಏ ಕರ್ಪೂರ, ಅಮುದ ನಿನ್ ಜೊತೆಲಿದ್ದಾನ? ಹೌದು. ನಾನೇ ಕಣ ಆಫ್ ಮಾಡಕ್ ಹೇಳಿದ್ದೇನೀಗ? ಅವನಿಗೆ ಫೋನ್ ಕೊಡು. ತಗೊಳಪ್ಪ, ಸಂಬಂಧ ಮಾತಾಡ್ಬೇಕಂತೆ. ಹೇಳೋ. ಏ ಅಮುದ, ಮಂಗಳೂರು ಪೂರ ನೀನು ನಿಮ್ಮ ಅಣ್ಣನೇ ಎತ್ತಿರೋದು ಅಂತ ಮಾತಾಡ್ತಿದ್ದಾರೆ. ಪೊಲೀಸ್ ಬೇರೆ ನೀನು ಹುಡುಕ್ತಾ ಇದ್ದಾರೆ.
ತಂಬ ಹುಡುಗರು ನೀನ್ ಮುಗಿಸ್ಲೇಬೇಕು ಅಂತ ಸುತ್ತಾ ಇದ್ದಾರೆ. ಸುಮ್ಮನೆ ನೀನ್ ಪೊಲೀಸರಿಗೆ ಸರೆಂಡರ್ ಆಗೋದು ಒಳ್ಳೇದನ್ಸ್ತಿದೆ. ನೀನ್ ಹೋಗಿ ಪೊಲೀಸರಿಗೆ ಸರೆಂಡರ್ ಆಗ್ಬಿಡು, ಉಳಿದಿದ್ದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಯಾಕೋ ನಾನು ಸರೆಂಡರ್ ಆಗ್ಬೇಕು? ನಾನೇನು ತಪ್ಪು ಮಾಡಿದ್ದೀನಿ? ನನಗೂ ತಮ್ಮನಿಗೆ ಮಾತ್ರ ಸಮಸ್ಯೆನಾ? ಯಾಕೆ ನಿನಗೂ ತಮ್ಮನಿಗೂ ಸಮಸ್ಯೆ ಇತ್ತು ತಾನೆ? ಹಾಗಾದ್ರೆ ನೀನೆತ್ತಿದ್ಯಾ? ಏಯ್ ಅಪ್ಪ, ಅವ್ನು ನಾವೇ ಎತ್ತಿದೀವಿ ಅಂತಿದ್ದಾನಪ್ಪ. ಯಾಕೆಲ್ಲದಕ್ಕೂ ಟೆನ್ಷನ್ ಐತ್ಯಾ? ಉಳಿದು ಬಿಟ್ಟು ಆರಾಮಾಗಿ ಮಲಕ್ಕೋ, ಬೆಳಗ್ಗೆ ನೋಡ್ಕೊಳ್ಳೋಣ. ಕೇಸ್ ದೊಡ್ಡದಾಗಿದೆ. SP ವರೆಗೂ ನ್ಯೂಸ್ ಹೋಗಿದೆ. ಭಯ ಪಡದೆ ಬನ್ನಿ. ನೀವು ಕೊಲೆ ಮಾಡಿಲ್ಲ ತಾನೆ? ನನ್ನ ಹತ್ರ ಏನೋ ಮುಚ್ಚಿರ್ತಿದ್ಯಾ? ಅಣ್ಣ ತಮ್ಮ ಪ್ಲಾನ್ ಮಾಡಿ ತಮ್ಮನ ಎತ್ಬಿಟ್ರಲ್ಲ. ಲೇ ರಾಮು, ನಾನು ಅಮುದ ಮಾತಾಡ್ತಾ ಇದ್ದೀನಿ. ಏನೋ? ನನಗೂ ತಂಬಾಕೊಲಿಗೂ ಯಾವುದೇ ಸಂಬಂಧ ಇಲ್ಲ. ಅನಾವಶ್ಯಕವಾಗಿ ನನ್ನನ್ನು ಯಾಕೆ ಹೇಳಿದೆ? ಏಯ್, ನೀನು ಹೇಳ್ಬಿಟ್ರೆ ನಂಬೇಕಾ? ಊರಿಗೆ ಬಂದು ನಿನ್ನ ನೆತ್ತಿದ್ದೀವಿ. ಏಯ್, ಯಾಕ ಸುಮ್ಮನೆ ಬಡ್ಕೊಂಡು ಸಾಯ್ತಾ ಇದ್ದೀರಾ? ಇಡ್ರ ಫೋನ್, ಮಲಗ್ರ. ನಿಲ್ಸಿ. ಅಣ್ಣ ಏನೋ ಚೋಟ್ ಮೆಣಸಿನ್ಕಾಯಿ? ಅಮುದ ಯಾರಣ್ಣ? ಅಮುದನ? ಏನೋ? ನಿಮ್ಮ ಫೋನ್ನ ಆನ್ ಮಾಡಕ್ಕೆ ಹೇಳಿದ್ರು. ಯಾರು? ಮಂಗಳೂರು ಇನ್ಸ್ಪೆಕ್ಟರ್ ಹೇಳಿದ್ರು. ಹಲೋ ಸರ್, ನೆಲಮಂಗಲ ಬಿಟ್ಟಿದ್ದೀನಿ ಸರ್. ನಮ್ಮ ಮಾವ ನನ್ನ ಜೊತೆ ಇದ್ದಾರೆ. ನನ್ನ ಬಗ್ಗೆ ಅವ್ರ ಹತ್ರನೇ ಕೇಳಿ ಸರ್. ಮಾವ, ಇವರೇ ನನ್ನ ಮೇಲೆ ಅನುಮಾನ ಪಡ್ತಾ ಇರೋದು. ಸ್ವಲ್ಪ ಮಾತಾಡಿ ನನ್ನ ಬಗ್ಗೆ ಹೇಳಿ. ಸರಿಯಾಗಿ ಹೇಳ್ತೀನಿ. ಹಲೋ, ಏನಪ್ಪ? ಒಬ್ಬ ಅಮಾಯಕ ಮುಗ್ದನ್ ಮೇಲೆ ಸಂಶಯ ಪಡ್ತಾ ಇದೆಯಲ್ಲ, ನಿನಗೊಂದ್ಸತ್ವ ಆಯ್ತಾ? ನೀನ್ ಯಾರು? ನಾನು ಅಮುದ ಅವರ ಮಾವ. ನಿನ್ನ ಹೆಸರೇನು? ಏನ್ ಮಾಡ್ಕೊಂಡಿದ್ಯಾ? ಹೆಸರ ಅಮಾವಾಸ್ಯೆಲಿ ಹುಟ್ಟಿದ್ರಿಂದ ಎಲ್ರು ನನ್ನ ಅಮಾಸೆ ಅಂತಾರೆ. ನೀನಾ? APMC ಹಾರ್ಡಲ್ಲಿ ಬಾಳೆಕಾಯಿ ಮಂಡಿ ಐತೆ. ಹೌದು, ಇಷ್ಟೊಂದು ಕೇಳ್ತಾ ಇದೀರಲ್ಲ, ನೀವ್ ಯಾರು ಅಂತ ತಿಳ್ಕೊಬೋದಾ? ಸ್ವಲ್ಪ ವಿವರವಾಗಿ ಹೇಳಿ. ಇನ್ಸ್ಪೆಕ್ಟರ್. ಯಾವುದು? ಈ ರೆವಿನ್ಯೂ ಇನ್ಸ್ಪೆಕ್ಟ್ರು, ಹೆಲ್ತ್ ಇನ್ಸ್ಪೆಕ್ಟರ್ ಅಂತಾರಲ್ಲ, ಆ ಇನ್ಸ್ಪೆಕ್ಟ್ರಾ? ಸಂತೋಷ್ ಕುಮಾರ್, ಮಂಗಳೂರು ಇನ್ಸ್ಪೆಕ್ಟರ್. ಹಣ ಇನ್ಸ್ಪೆಕ್ಟರ್ ಸಂತೋಷ್ ಅವರ? ಒಂದು ಸಲ ನಿನಗೆ ನಾಯಿ ಹೊಡೆದು ಪಂಚೆ ಎಲ್ಲ ಉದುರಿಸಿದ್ನಲ್ಲ. ಅಯ್ಯೋ ಅಮ್ಮ ಅಮ್ಮ, ಎಳಿಸ. ನೀನೇನು ಅವನ್ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಾ? ನಿನ್ನ ಅಳಿಯನ್ನ ಕೈ ಹಿಡಿದು ಕರ್ಕೊಂಬ. ಅವನ್ ಎಸ್ಕೇಪ್ ಆದ್ರೆ ಮಂಗಳೂರಿಂದ ನೀನ್ ಮಿಸ್ ಆಗ್ತೀಯಾ? ಸರಿ ಸರ್, ಖಂಡಿತ ಕರ್ಕೊಂಬತ್ತೀನಿ. ಅಯ್ಯಯ್ಯ, ಯಾವ್ದನ್ನ ಸರಿಯಾಗಿ ಹೇಳ್ದೆ ಫೋನ್ ಕೊಟ್ಬಿಟ್ಟಲ್ಲ. ಏನ್ ಮಾವ ಹೇಳಿದ್ರು? ಅಯ್ಯ, ನಿನ್ನ ಕೈ ಹಿಡ್ಕೊಂಡು ಮಂಗ್ಳೂರ್ವರೆಗೂ ಕರ್ಕೊಂಬ ಅಂತ ಹೇಳೋರಪ್ಪ ಅವರು. ನಂಗೆ ಒಳ್ಳೆ ತಲೆನೋವು ಆಯ್ತಲ್ಲ. ಅಳ್ಬೇಡ ಕಣಕ್ಕ, ಸಮಾಧಾನ ಮಾಡ್ಕೊಳಕ್ಕ. ಅಳ್ಬೇಡ ಕಣ್ಮ, ಸಮಾಧಾನ ಮಾಡ್ಕೊ. ಹೋದವ್ರು ವಾಪಸ್ ಬರ್ತಾರ. ಹೊಸ ಸಮಾಧಾನ ಮಾಡ್ಕೊ. ಅಮದು, ಹೇಳು ಮೀನಾ. ಎಲ್ರೂ ಫ್ಯಾಮಿಲಿ ಜೊತೆ ಮಂಗ್ಳೂರಿಗೆ ಬರ್ತಾ ಇದೀವಿ. ಅಕ್ಕ, ಅವನು ಯಡಿಯೂರ ಹತ್ರ ಬರ್ತಾ ಇದ್ದಾನಂತೆ. ಮಂಗ್ಳೂರ್ ಬರೋ ಅಷ್ಟೆಲ್ಲ ಅವ್ನು ಮುಗಿಸ್ತೀವಕ್ಕ, ನೀ ತಲೆ ಕೆಡಿಸ್ಕೋಬೇಡ. ಅವನು ಹೇಳ್ಕೊಂಡ್ ಬಂದು ನನ್ನ ಕಾಲ ಹತ್ರ ಬಿಸಾಕು. ಸರ್, ನಿಮ್ ಫೋನು ತುಂಬಾ ಹೊತ್ತಿಂದ ರಿಂಗ್ ಆಗ್ತಿದೆ. ಇನ್ಸ್ಪೆಕ್ಟರ್ ಎತ್ತಿ ಮಾತಾಡಕ್ಕೆ ಹೇಳಿದ್ರು. ಹೇಳಿ ಸರ್. ಯಾಕೆ 1 ಅವರಿಂದ ಫೋನ್ ಮಾಡಿಲ್ಲ? ಮಲಗಿದ್ದೆ ಸರ್. ಪರವಾಗಿಲ್ಲ, ಮಲ್ಕೋ. ಆದ್ರೆ ಅರ್ಧ ಗಂಟೆಗೊಂದು ಅಲಾರಾಮ್ ಇಟ್ಕೊಂಡು ಮಲ್ಕೋ. ಗುಡ್ ನೈಟ್.
ಈ ಓಮ್ ಅರೆಸ್ಟ್ ಅನ್ನೋ ತರ ನಮ್ದು ಈಗ ಬಸ್ ಅರೆಸ್ಟಾ? ಹೇಳಿ ಸರ್. ಏನ್ರಿ ಇನ್ನೂ ಹಿಡ್ದಿಲ್ವಾ? ಇವಾಗ ತಾನೇ ಅವ್ನು ಯಾರು ಅಂತ ಗೊತ್ತಾಗಿದೆ ಸರ್. ಇನ್ನೂ ಒಂದು 2 ಗಂಟೆ ಒಳಗೆ ಅರೆಸ್ಟ್ ಮಾಡ್ಬಿಡ್ತೀನಿ ಸರ್. ಅವನ್ನ ಹಿಡಿದು ಒಳಗಾಕಿ ಬಾಡಿ ಕ್ಲಿಯರ್ ಮಾಡ್ರಿ. ಮಾಡ್ತಿದಾರಲ್ಲ. ಬಾಮೈದ ಬಾ 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 ಎಲ್ಲ ಬಾಯಿಗೆ ಬಂದ್ಬಿಟ್ಟಿದ್ದಲ್ಲಪ್ಪ. ಇರು ನಿನ್ ಒಳಗೋಗಪ್ಪ, ಹೋಗಪ್ಪ. ಮಂಗ್ಳೂರ್ಗೆ ಹೋಗೋ ಅಷ್ಟೊತ್ತಿಗೆ ನನಗೊಂದು ಗತಿ ಮಾಡ್ತಾನೆ. ಎಲ್ಲಿಗೋಗಿದೆ ಬಾಮೈದ? ಬಾತ್ರೂಮ್ಗೆ ಹೋಗಿದ್ದೆ ಮಾವ. ನೋಡಿ ಒಳಗಡೆ ಬಿಡ್ಬಿಡಿ. ಹೇಳು ಮಗ. ಲೋ ಮಗ, ಎಲ್ಲೋ ಇದೆಯಾ? ನೀನು ಮಂಗಳೂರ್ಗ ಬರ್ತಿದ್ಯಾ? ಹೌದು. ನೀನು ಮಂಗಳೂರಿಗೆ ಬಂದಿದ ತಕ್ಷಣ ನೀನು ಎತ್ತಬೇಕು ಅಂತ ತಂಬ ಹುಡುಗರೆಲ್ಲ ಕಾಯ್ತಾ ಇದ್ದಾರೆ. ಪರಿಸ್ಥಿತಿ ಗೊತ್ತಿಲ್ಲದೆ ನೀನು ಯಾರ ಬರಕ್ ಹೇಳಿದ್ದು? ಅಲ್ಲೇ ಇಳಿದ್ಬಿಟ್ಟು ಎಲ್ಲಿಗಾದ್ರೂ ಹೋಗ್ಬಿಡ. ಸರಿ, ನಾನು ಆಮೇಲೆ ಮಾಡ್ತೀನಿ. ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ಹೋಗ್ಬಿಟ್ಟು ಬನ್ನಿ. ಅಣ್ಣ, ನಾನು ಹಾಸನಿಗೆ ಬಂದಿದ್ದೀನಿ ಅಣ್ಣ. ಲೂಸ ನೀನು? ಅಯ್ಯೋ ಇಲ್ಲಣ್ಣ, ಆ ಇನ್ಸ್ಪೆಕ್ಟರ್ ನನಗೆ ಪದೇ ಪದೇ ಫೋನ್ ಮಾಡ್ತಾ ಇದ್ದಾನೆ. ನಾನು ಮಂಗಳೂರಿಗೆ ಬಂದಿಲ್ಲ ಅಂದ್ರೆ ನಮ್ಮ ಕುಟುಂಬನ ಅರೆಸ್ಟ್ ಮಾಡ್ತೀನಿ ಅಂತಿದ್ದಾನೆ. ಬಸ್ಸಲ್ಲಿ ನನ್ನನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋ ಥರನೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ವೈಟ್ ಬೇರೆ ಫೋನ್ ಮಾಡಿದ್ದ. ನಾನು ಮಂಗಳೂರಿಗೆ ಬರ್ತಿದ್ದೀನಿ ಅಂತ ತುಂಬ ಜನಗಳನ್ನ ಎತ್ತಬೇಕು ಅಂತ ಹುಡುಕ್ತಾ ಇದ್ದಾರೆ. ಯಾವನ್ ಏನ್ ಮಾಡ್ತಾನೆ ಅಂತ ನೋಡ್ತೀನಿ. ನಾನು ಬರ್ತೀನಿ. ಸರಿ ಅಮ್ಮದ, ನೀ ಮಂಗಳೂರು ಬಸ್ ಸ್ಟಾಪಿಗೆ ಬಂದ್ಬಿಡು, ನಾನು ಬರ್ತೀನಿ. ಏನ್ರಿ ಮಗು ಅಳ್ತಾನೆ ಇದೆ, ಎಲ್ಲಾದ್ರೂ ಹಾಲು ಸಿಗತ್ತಾ ಅಂತ ನೋಡಿ. ಇಲ್ಲಮ್ಮ, ಅಳ್ಬೇಡ. ಮಾಡ್ಬಿಡ್ತಲ್ಲ ಆ ಯಪ್ಪ ಸತ್ತೋಳ್ ನನ್ನ ಚಾಟಿ ಕಾಲು ಎತ್ಬಿಡ್ತಾನ ಅಷ್ಟೇ. ಆ ಬಸ್ ಬೇರೆ ಹೋಗ್ಬಿಡ್ತು. ಬನ್ನಿ ಮಾಮಯ್ದ ಬಸ್ಸಲ್ಲಿ ನಿಂತ್ಕೋತದಲ್ವಾ? ಹೌದು. ಏನಿ ಗಾಡಿ ಅವನು ಒಂಥರ ಬತ್ತವನಲ್ಲ. ಅಯ್ಯೋ ತುಂಬ ಕಡೆ ಅನ್ಸತ್ ಕಣಪ್ಪ. ಬಾ. ಅಯ್ಯೋ ಅಂದ್ರೆ ಬಿಳಿ ಬಟ್ಟೆ ಎತ್ ಕಾಣಿಸ್ತಾ ಇದ್ದಲ್ಲ. ಫೋನ್ ಆಫ್ ಮಾಡ್ಬಿಟ್ಟು ಎಲ್ಲಿಗಣ ಹೋಗಿದ್ರಿ? ಬಸ್ ಸ್ಟ್ಯಾಂಡ್ ಅಲ್ಲಿ ಎಷ್ಟೊತ್ತಿಂದ ಕಾಯ್ತಾ ಇದೀನಿ ಗೊತ್ತಾ? ಮಗು ಅಳ್ತಾ ಇತ್ತು ಅಂತ ಹಾಲು ತರಕ್ ಹೋಗಿದ್ದೆ. ಅಣ್ಣ, ಆವಾಗ ಫೋನ್ ಎಲ್ಲೋ ಬಿದ್ದಾಯ್ತು ಕಣೋ. ನಮ್ಮ ಮಾವ ಫೋನಿಂದ ಫೋನ್ ಮಾಡಿದೆ, ನೀನೇ ಇರ್ಲಿಲ್ಲ. ಸರಿ, ಪರವಾಗಿಲ್ಲ, ಬಾ ಹೋಗೋಣ. ಬನ್ನಿ ಅಣ್ಣ, ಹೋಗೋಣ. ಅಣ್ಣ, ಬಸ್ ಸ್ಟಾಪ್ಗೆ ಪೊಲೀಸ್ನವ್ರು ಬರಲಿಲ್ಲ ಅಂದರೆ ಅಣ್ಣ ಅವನು ಅಲ್ಲೇ ಎತ್ಬಿಡೋಣ. ಇವಾಗಲೂ ಏನಿಲ್ಲ ಅಣ್ಣ, ಅವ್ನು ಮಂಗಳೂರು ಸ್ಟೇಷನ್ ಬರ್ತಾನೆ ತಾನೆ, ಅಲ್ಲೇ ಮುಗಿಸ್ಬಿಡೋಣ. ಸರ್, ನಾನು ಬಸ್ ಸ್ಟಾಪ್ ಹತ್ರ ಬಂದಿದ್ದೀನಿ ಸರ್. ಇನ್ನೂ ಅರ್ಧ ಗಂಟೆಲಿ ಮಂಗಳೂರು ಸ್ಟೇಷನ್ಗೆ ಬರ್ತೀನಿ. ನೀವು ಪೊಲೀಸ್ ಸ್ಟೇಷನ್ಗೆ ಬರೋದು ಬೇಡ. ಲೈಟ್ ಹೌಸ್ ಹತ್ರ ಪ್ಲಾಜಾ ಹೋಟ್ಲ್ ಇದೆಯಲ್ಲ, ಅದ್ರ ಮುಂದೆ ಇರೋ ಬೂತಿಗೆ ಬಾ. ಸರಿ ಸರ್. ನಾನೇನಮ್ಮ ಮಾಡಿದೆ? ದೇವ್ರು ನಮ್ಗೆ ಯಾಕಿಂತ ಶಿಕ್ಷೆ ಕೊಡ್ತಿದ್ದಾನೆ? ಅಪ್ಪ, ಯಾಕಪ್ಪ ಅಳ್ತಾ ಇದ್ದೀರಾ? ಏನು ಇಲ್ಲಪ್ಪ, ಏನು ಆಗಲ್ಲಪ್ಪ. ಏನಪ್ಪ
ನಾನ್ ಬೇಕಾದ್ರೆ ಆ ಪೊಲೀಸ್ ಹತ್ರ ಬಂದು ನನ್ನ ಮಗ ಇಂಥ ಕೆಲಸಗಳನ್ನೆಲ್ಲ ಮಾಡಲ್ಲ ಅಂತ ಒಂದ್ಸರಿ ಹೇಳಿ ನೋಡ್ಲಾ? ಇಲ್ಲಪ್ಪ, ನಾನೇ ನೋಡ್ಕೋತೀನಿ. ನೀವಿಲ್ಲೇ ಇರಿ. ಇರಿ ಅಜ್ಜಿ. ಸರ್, ನನ್ನ ಹೆಸರು ಅಮುದ. ಇನ್ಸ್ಪೆಕ್ಟರ್ ಸಂತೋಷ್ ಅವ್ರು ಬರಕ್ಕೆ ಹೇಳಿದ್ರು. ವೆಯ್ಟ್ ಮಾಡು, ಬರ್ತಾರೆ. ಸರಿ. ಹಲೋ, ಅಮುದ ಮತ್ತು ಅವನಣ್ಣ ಇನ್ಸ್ಪೆಕ್ಟರ್ನ ನೋಡೋದಕ್ಕೆ ಲೈಟ್ ಹೌಸ್ ಹತ್ರ ಇರೋ ಪ್ಲಾಜಾ ಹೋಟ್ಲಿಗೆ ಬರ್ತಾ ಇದ್ದಾರೆ. ಬಂದ್ರೆ ಎತ್ಬೋದು. ಇರು ಬಂದೆ. ಬಾ ಲೇ ಬರೋ. ಅಳ್ಬೇಡಪ್ಪ, ಅಳ್ಬೇಡ ಕಣೋ. ಸರ್, ನೀವಿಲ್ಲೇ ಇರಿ. ಹಾ, ನೀನೇನಾ ಅಕ್ಯೂಸ್ಡು? ಸರ್, ಟೆಲಿಗ್ರಾಮ ಹೋಗ್ತಿದ್ದೀರಾ? ಆಸ್ಪತ್ರೆಗೆ ಹೋಗ್ತಾ ಇದೀವಿ ಸರ್. ಸರ್, ಪ್ರೆಗ್ನೆಂಟ್ ಕೇಸ್ ಸರ್. ಹೊರಡಿ ಹೊರಡಿ. ಅವರೆಲ್ಲ ಯಾರು? ನನ್ನ ಅದಕ್ಕೆ ಅಪ್ಪ ಅಜ್ಜಿ ಎಲ್ಲರೂ ಇದ್ದಾರೆ. ನೀನೇ ನಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಓಡೋಗಿದ್ದು? ಹಾಗೆಲ್ಲ ಏನೂ ಇಲ್ಲ ಸರ್. ತಮ್ಮನ್ನು ಒಳ್ಳೇದಕ್ಕೋಸ್ಕರ. ಏಯ್, ಎಲ್ರು ಸ್ವಲ್ಪ ಹೊರಗಡೆ ಇರಿ. ಕೂತ್ಕೊಳ್ಳೋ. ಫೋನ್ ಕಳೆದೋಯ್ತು ಸರ್. ಯಾಕೆ MLA ವಿಶ್ವನಾಥನಿಗೆ ಫೋನ್ ಮಾಡಿದ್ಯಾ? ಅಣ್ಣನಿಗೆ ಫೋನ್ ಮಾಡಿದ್ದೆ. ಫೋನ್ ಸ್ವಿಚ್ ಆಫ್ ಆಗಿತ್ತು. MLA ಅವ್ರ ಜೊತೆ ಇರ್ತಾರಂತ ಫೋನ್ ಮಾಡಿದೆ. ನನ್ನನ್ನು ಕಾಪಾಡಿ ಅಂತ ಸಹಾಯ ಕೇಳಕ್ ಮಾಡಿದ್ಯಾ? ಅಧಿಕಾರದಲ್ಲಿರೋ MLA ಕೈಲೇ ನನಗೇನು ಮಾಡೋಕ್ಕಾಗಲ್ಲ. ಇವನು ex-MLA. ನನ್ನನ್ನು ಏನು ಮಾಡೋಕ್ಕಾಗುತ್ತೆ? ಇದ್ಯಾರ ಸಂಬಂಧ? ಆ ವಿಶ್ವನಾಥನ್ ಮಗ ತಾನೆ? ಹೌದು ಸರ್. ಓ, ಅವನಿಗೂ ನಿನಗೇನು ಸಂಬಂಧ? ನನ್ನ ಫ್ರೆಂಡು ಸರ್. ಫ್ರೆಂಡ್? ಹಾಗಾದ್ರೆ ಕನ್ಫರ್ಮ್. ಅವನನ್ನು ಈ ಕೇಸ್ ಒಳಗೆ ಹೇಗೆ ಕರ್ಕೊಂಬರ್ತೀನಿ ಅಂತ ನೀನು ನೋಡ್ತಾ ಇರು. ಅವನು ಡೌಟ್ ಲಿಸ್ಟಲ್ಲಿ ಇದ್ದಾನೆ. ಅವನ ಮನೆ ಮುಂದೆ ಇಬ್ರು ಪೊಲೀಸ್ನವ್ರು ನಿಂತಿದ್ದಾರೆ. ನಿನಗೂ ತಂಬಾಗೂ ಏನು ಸಮಸ್ಯೆ? ಸರ್, ತಂಬ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದೆ. ಹಾಂ, ನಾನೇ ಬೇರೆ ವ್ಯವಹಾರ ಮಾಡಬೇಕು ಅಂತ ಅವ್ರ ಹತ್ರ ಕೇಳಿದೆ. ಒಳ್ಳೆ ವಿಷಯ ಕಣ. ಎಷ್ಟು ದಿವಸ ಅಂತ ನನ್ನ ಹತ್ರ ಕೆಲಸ ಮಾಡ್ತಿರ್ತೀಯ? ನೀನು ಸಪ್ರೇಟಾಗಿ ಬಿಸ್ನೆಸ್ ಮಾಡಿದ್ರೆ ನನಗೂ ಹೆಮ್ಮೆ, ಸಂತೋಷ. ಸರಿ ಅಣ್ಣ, ಆದರೆ ಒಂದು, ನನ್ನ ಕಸ್ಟಮರ್ನ ನೀನು ಡಿಸ್ಟರ್ಬ್ ಮಾಡ್ಬೋದು. ಮಾಡಲ್ಲಣ್ಣ. ಹಾಂ, ಒಂದು 20 ಕಿಲೋಮೀಟರ್ ದೂರದಲ್ಲಿ ಹೋಗಿ ಅಂಗಡಿ ಮಾಡ್ಕೊ. ಸರಿ ಅಣ್ಣ. ಸರಿ, ಬರ್ತೀನಣ್ಣ. ಒಳ್ಳೇದಾಗಲಿ. ನಾನು 20 ಕಿಲೋಮೀಟರ್ ದೂರದಲ್ಲಿ ಚಿಕ್ಕದಾಗ ಒಂದು ಅಂಗಡಿ ಓಪನ್ ಮಾಡಿದೆ. ನನಗೂ ಒಳ್ಳೆ ಆರ್ಡರ್ಗಳು ಬರ್ತಾ ಇತ್ತು. ದೇವರ ದಯದಿಂದ ವ್ಯಾಪಾರ ಚೆನ್ನಾಗಿ ನಡೀತಾ ಇತ್ತು. ನಮಸ್ಕಾರ ಜ್ಞಾನೇಂದ್ರ. ನನಗೆ ವಾರಕ್ಕೆ 2,000 ಶಂಕ ಬೇಕಾಗುತ್ತೆ. ನಿನ್ ಕೈಯಲ್ಲಿ ಸಪ್ಲೈ ಮಾಡಕ್ಕಾಗುತ್ತಾ? ತಂಬ ಹತ್ರ ತಗೊಳ್ದೆ ನನ್ನ ಹತ್ರ ತಗೊಂಡ್ರೆ ತಂಬ ಕಸ್ಟಮರ್ನ ನಾನು ಹಿಡಿದೆ ಅಂತ ತುಂಬಾ ತೊಂದರೆ ಆಗುತ್ತೆ. ದಯವಿಟ್ಟು ನಿಮ್ಮ ವ್ಯಾಪಾರ ಬೇಡ. ಮೊದಲು ಯಾಕೆ ಹೆದರ್ಕೋತಿಯ ಜ್ಞಾನೇಂದ್ರ? ತಂಬ ಮೊದ್ಲಿನ ತರ ಇಲ್ಲ ಗೊತ್ತಾ? ಏನೇನೋ ಮಾಡ್ತಿರ್ತಾನೆ, ಎಲ್ಲೆಲ್ಗೋ ಹೋಗ್ತಾನೆ, ಎಲ್ಲ ನಾನೇ ಮಾಡ್ಬೇಕು ಅನ್ಕೋತಾನೆ. ಅಷ್ಟೇ ಅಲ್ದೆ ಬಾಮ ಇದ್ರ ಕೈಯಲ್ಲಿ ಕೆಲಸ ಮಾಡಿಸ್ತಾನೆ. ಹೊರಗಡೆ ತಗೊಳ್ಳೋಣ ಅನ್ಕೊಂಡೆ, ಆದ್ರೆ ನಿನ್ನ ಹತ್ರ ತಗೊಂಡ್ರೆ ಒಳ್ಳೇದನ್ನಿಸ್ತು. ನೀನು ಕೊಡಲ್ಲ ಅಂದ್ರೆ ನಾನು ಹೊರಗಡೆನೆ ತಗೋತೀನಿ. ವಾರಕ್ಕೆ 2,000 ಶಂಕ ಅಂದ್ರೆ ಏನ್ ಸುಮ್ನೆನಾ? ಬಡ್ಡಿಗೆ ತಗೊಂಡ್ ತಾನೇ ಬಿಸ್ನೆಸ್ ಮಾಡ್ತಿದ್ಯಾ? ಹೊರಗಡೆ ಹೋಗುವ ಆರ್ಡರ್ ತಾನೆ, ಯಾಕೆ ಬೇಡ ಅನ್ನೋದು ಅಂತ ಓಕೆ ಅನ್ಬಿಟ್ಟು 2,000 ಆರ್ಡರ್ನ ಬಲ್ಕಾಗಿ ತಗೊಂಡೆ. ತಂಬ ಬಾಮ ಇದ್ರು ಗಲಾಟೆ ಮಾಡಿದ್ರು ಸರ್. ಜ್ಞಾನ, ಬಾವ ಎಷ್ಟು ನೀಟಾಗಿ ಹೇಳಿ ಕಳಿಸಿದ್ರು. ಈಗ ನಮ್ ಕಸ್ಟಮರ್ನೆಲ್ಲ ಹಿಡಿಯಕ್ ಶುರು ಮಾಡಿದ್ಯಲ್ವಾ? ನಮ್ಮನ್ನ ಮೀರಿ ಹೆಂಗ್ ಬಿಸ್ನೆಸ್ ಮಾಡ್ತೀಯ ಅಂತ ನೋಡ್ತೀನಿ ಕಣೋ. ಅದಾದ್ಮೇಲೆ ಗೊತ್ತಾಗಿತ್ತು ಸರ್, ಇದೆಲ್ಲ ಅವ್ರ ಸೆಟಪ್ ಅಂತ. ಸೂಪರ್ ಅಣ್ಣ. ಆ ಸಮಯದಲ್ಲಿ ನನ್ನ ತಮ್ಮ ಫ್ಯಾಕ್ಟ್ರಿಗೆ ಬಂದ. ಹಾಗಾದ್ರೆ ನಿನ್ ಕೊನೆವರೆಗೂ ಅವ್ನು ಕೆಲ್ಸಗಾರನಾಗೆ ಇರ್ಬೇಕಾ? ಸ್ವಂತವಾಗಿ ಬಿಸ್ನೆಸ್ ಮಾಡಬಾರ್ದಾ? ಕೂಲಿ ಅವನು ಕೂಲಿಯಾಗೇ ಇರ್ಬೇಕಾ? ನಾನು ತಮ್ಮ ಹತ್ರ ಹೋಗಿ ಮಾತಾಡ್ತೀನಿ. ಏ ಅಮುದ, ಬೇಡ ಕಣೋ. ನಾನು ಗಲಾಟೆ ಮಾಡಲ್ಲ. ನಾವು ಓನರ್ ಆಗ್ಬಾರ್ದಾ, ಬೆಳಿಬಾರ್ದಾ ಅಂತ ಕೇಳ್ತೀನಿ. ತಮ್ಮಣ್ಣ ಇಲ್ಲಿ ಇಲ್ಲ. ಯಾಕೆ? ಏನಣ್ಣ?
ನಿಮಗೇ ಗೊತ್ತು ನಮ್ಮ ಅಣ್ಣನಿಗೆ ಬುದ್ಧಿ ಬಂದಾಗ್ಲಿಂದ ಈ ಫ್ಯಾಕ್ಟ್ರಿಯಲ್ಲೇ ಜೀವನ ಕಳೆದಿದ್ದಾನೆ. ಈಗ ಸ್ವಂತವಾಗಿ ಫ್ಯಾಕ್ಟ್ರಿ ಆರಂಭ ಮಾಡಿ ಏನೋ ಜೀವನ ಮಾಡ್ಬೇಕು ಅಂದ್ರೆ ಅದನ್ನು ತಡಿತಾ ಇದ್ರಲ್ಲ ಅಣ್ಣ. ಇದು ಯಾವ ರೀತಿ ನ್ಯಾಯ? ತಮ್ಮ ಅಣ್ಣ ಬಂದ್ರೆ ನಾನು ತುಂಬಾ ಬೇಜಾರಾದೆ ಅಂತ ಹೇಳಿ ಅಣ್ಣ. ನನ್ನ ತಮ್ಮ ಕೇಳಿದ್ದಕ್ಕೆ ಸರ್ ಫ್ಯಾಕ್ಟ್ರಿಲಿ ಬಂದು ಗಲಾಟೆ ಮಾಡಿದೆ ಅಂತ ಹೇಳಿ ಮೊದಲು ನಮ್ಮ ಫ್ಯಾಕ್ಟ್ರಿನ ಒಡೆದಾಕ್ಬಿಡಿ. ಆಮೇಲೆ ನೀವು ಹೋಗಿ ಅವನ ಫ್ಯಾಕ್ಟ್ರಿನ ಒಡೆದಾಕ್ಬಿಡಿ. ಎಷ್ಟೊಂದು ಪ್ರಯತ್ನ ಪಟ್ವಿ, ಆದ್ರೆ ಕಾಲ್ನ ತೆಗಿಲೇಬೇಕು. ನೋಡ್ಕೊಳ್ಳಿ. ಅಲ್ಲ, ಆ ಮುದ ಬಂದು ನಮ್ಮ ಫ್ಯಾಕ್ಟ್ರಿ ಅಂಗಡಿನೆಲ್ಲ ಒಡೆದಾಕ್ಬಿಟ್ಟ. ಅವನು ಹಿಡಿದು ಒಳಗಾಕಿ ಒಂದು ನೈಟ್ ಪೂರ್ತಿ ಅವನ ಸ್ಟೇಷನ್ನಲ್ಲೇ ಇರಲಿ. ಯಾರೀ ಇಲ್ಲಿ ಅಮುದ? ಸರ್ ನಾನೇ ಸರ್. ನೀನೇನ್ ದೊಡ್ಡ ರೌಡಿನಾ ಸರ್? ಮತ್ತ್ಯಾಕೆ ತಂಬ ಫ್ಯಾಕ್ಟ್ರಿನೆಲ್ಲ ಹೊಡೆದಾಕಿದ್ಯಾ? ನಾವೇನು ಮಾಡ್ಲಿಲ್ಲ ಸರ್, ಅವರೇ ನಮ್ಮ ಫ್ಯಾಕ್ಟ್ರಿನ ಹೊಡೆದಾಕಿದ್ದು. ನಮ್ಮ ಅಪ್ಪನ ಕಾಲು ಮುರಿದಾಕಿದ್ದಾರೆ. ಕಾಲ್ ಮುರಿದ್ನಾ? ಮತ್ತ್ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ? ಅವರೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವೇ ತಪ್ಪು ಮಾಡಿದೀವಿ ಅಂತ ಹೇಳಿ ತಮ್ಮನ್ನು ಒಳಗಡೆ ಹಾಕ್ಬಿಟ್ರು ಸರ್. ಕುಟುಂಬದ ಮರ್ಯಾದೆನೇ ಹೋಯ್ತು ಸರ್. ಅದಾದ್ಮೇಲೆ ನಾವು ಸುಮ್ಮನಾಗ್ಬಿಟ್ವಿ ಸರ್. ಆಮೇಲೆ ಆ ಫ್ಯಾಕ್ಟ್ರಿನ ಮುಚ್ಚಿಬಿಟ್ಟು ಬೇರೆ ಕೆಲಸ ಶುರು ಮಾಡ್ಕೊಂಡ್ವಿ ಸರ್. ಈಗ ಏನೂ ಪರವಾಗಿಲ್ಲ ಸರ್. ಆಮೇಲೆ ಹೇಗೆ ಹೊರಗಡೆ ಬಂದ ನಿನ್ ತಮ್ಮ? ಸರ್ ಅದು ನಾನೇ ಹೇಳ, ಅವತ್ತು ಇದೇ ರೀತಿ ಮಳೆ ಸುರಿತಿತ್ತು. ಎಲ್ಲಯ್ಯ ಇನ್ಸ್ಪೆಕ್ಟರ್ ಸರ್, ಅವರು ಮನೆಗೆ ಹೋದ್ರು ಸರ್. ಈ ಊರಲ್ಲಿ ಕೇಳೋರು ಯಾರು ಇಲ್ಲ ಅಂತ ನೀವು ಆಡಿದ್ದೆ ಆಟನ ನನ್ನ ಮಗ ಹೇಳಿದ್ರು ಬಿಡದೆ ಒಳಗೆ ಕೂರ್ಸಿದ್ದೀರಾ? ಎಷ್ಟು ಹೇಳಿದ್ರು ಬಿಡ್ತಾ ಇಲ್ಲಪ್ಪ. ಬಿಡಯ್ಯ ಅವನ, ಇಲ್ಲಾಂದ್ರೆ ಟ್ರಾನ್ಸ್ಫರ್ ಮಾಡಿಸ್ತೀನಿ. ಕೈ ಕಟ್ಕೊಂಡ್ಬಂದು ದುಡ್ಡಿಸ್ಕೋಬೇಕಾರೆ ಚೆನ್ನಾಗಿತ್ತ ನಿನ್ಗೆ? ನೀನ್ ಹೋಗಿ ಅವನ್ನ ಕರ್ಕೊಂಬರ. ಸರ್ ಹೋಗ್ರ. ಇನ್ಸ್ಪೆಕ್ಟರ್ ಕೇಳ್ಬೇಕು ಸರ್. ಇನ್ಸ್ಪೆಕ್ಟರ್ ಇಲ್ಲ, ಮಣ್ಣು ಇಲ್ಲ, ಹೋಗಯ್ಯ. ತಪ್ಪು ಜ್ಞಾನ, ನೀನು ತುಂಬಾ ಆಸೆ ಪಟ್ಬಿಟ್ಟೆ. ಈ ಊರಲ್ಲಿ ಚಪ್ಪಲಿ ಕಾಯೋನಾಗೆ ಇರಬೇಕು, ಕ್ಷೌರಿಕನಾಗೆ ಇರಬೇಕು, ಬೆಳೆದವನು ಬೆಳಿತಾನೆ ಇರಬೇಕು. ತಲೆಗಾಕೋ ಟೋಪಿಗೂ ಕಾಲಿಗಾಕೋ ಚಪ್ಪಲಿಗೂ ವ್ಯತ್ಯಾಸ ಬೇಡವಾ? ಸಾಯೋವರೆಗೂ ನಿಮ್ಮೆಲ್ರಿಗೂ ಇಷ್ಟ ಯೋಗ್ಯತೆ. ಅದನ್ನ ಬದಲಾಯಿಸೋಕ್ಕೇನಾದ್ರೂ ಪ್ರಯತ್ನ ಪಟ್ರೆ ಸಾವೇ ಗತಿ. ಆಮೇಲೆ ನನ್ನ ಮೇಲೆ ತಪ್ಪು ಹೊರಿಸ್ಬಾರ್ದು. ನನ್ನ ಭಾವಮೈದೆ ಹೇಳ್ದ, ಅವನು ಹೆಂಡತಿ ತಾಳಿನ ತೆಗೆದು ಬಿಡೋಣ ಅಂತ. ನನ್ನ ಮನಸ್ಸು ಕೇಳಲಿಲ್ಲ. 15 ವರ್ಷದಿಂದ ಜೊತೆಗೆ ಇದೆಯಲ್ಲ. ಹೌದು, ಅಪ್ಪ ಹೇಗಿದ್ದಾರೆ? ಕಾಲು ಮುರಿದೋಗಿದೆ ಅಂತ ಕೇಳ್ಪಟ್ಟೆ. ಏನಪ್ಪ ಗುರಾಯಿಸ್ತಾ ಇದೆಯಾ? ನಾನು ಹೇಳಿದ್ದು ನಿನಗೆ ಉರಿತಾ ಇದೆಯಲ್ವಾ? ನಿಮ್ಮಣ್ಣ ನನ್ನ ಹತ್ರನೇ ಬಂದು ಸಪರೇಟಾಗಿ ಅಂಗಡಿ ಇಡ್ತೀನಿ ಅಂತ ಹೇಳಿದಾಗ ನನಗೆ ಎಷ್ಟು ಉರಿತಿರ್ಬೋದು. ಕಾಗೆ ಎಷ್ಟು ಎತ್ತರ ಕಾರದ್ರೂ ಅದು ಕಿಡಕ ಆಗಲ್ಲ. ಇಲ್ಲಿ ನಾನೇ ಕಿಡಕ. ನಾನು ಹೇಳಿದ ಅರ್ಥ ಆಗಿದೆ ಅನ್ಕೋತೀನಿ. ಬೇರೆ ಏನಾದರೂ ಕೆಲಸ ಮಾಡಿ ಬದುಕೋ. ಹೋಗು. ಈಗ ಬರ್ತಾನ MLA ನಿನ್ನ ಹೊರ ಕರ್ಕೊಂಡು ಹೋಗೋದಕ್ಕೆ? ಬರ ಕೇಳು. ಸರ್, ನಾವೇನ್ ಸರ್ ತಪ್ಪು ಮಾಡಿದೀವಿ ಅವ್ರ ಹತ್ರ ಹೋಗಿ ಸಹಾಯ ಕೇಳಕ್ಕೆ? ನನಗಿನ್ನು 3 ದಿನದಲ್ಲಿ ಮದ್ವೆ ಸರ್. ನಾವ್ ಆ ಕೆಲಸ ನೋಡ್ಕೊಳ್ದೆ ನಾನು ಯಾಕೆ ಸರ್ ಕೊಲೆ ಮಾಡಬೇಕು? ತಮ್ಮ, ಇದೇ ಕಣ ನಿನ್ ಬುದ್ಧಿವಂತಿಕೆ. ಹೀಗೆ ಹೇಳಿದ್ರೆ ಯಾರು ನಂಬಲ್ಲ ಅಂತ ಅಲ್ಲ? ನೀವ್ ಹೇಳೋದೆಲ್ಲ ನೆನೆಸ್ಕೋತಾ ಇದ್ರೆ ಭಯ ಆಗ್ತಾ ಇದೆ ಸರ್. ನಿಜವಾಗ್ಲೂ ನಾನು ಮಾಡಿಲ್ಲ ಸರ್. ಸರಿ, ತಂಬಾನ ಸ್ಕೆಚ್ ಹಾಕಿ ಎತ್ತದಂಗೆ ನಿನ್ನನ್ನು ಸ್ಕೆಚ್ ಹಾಕಿ ಎತ್ಬಿಡ್ತೀನಿ ಅಂತ ರಾಮಸ್ವಾಮಿ ಹತ್ರ ಹೇಳ್ದೆ ಅಂತಲ್ಲ, ಅವನೇನ್ ಮಾಡಿದ್ದ? ಅವನ ಹತ್ರ ಯಾಕೆ ಹೀಗೆ ಹೇಳ್ದೆ? ಆ ಥರ ಎಲ್ಲ ಏನು ಹೇಳಿಲ್ಲ ಸರ್. ನಿನ್ನನ್ನು ಎತ್ಬಿಡ್ತಾರೆ ನೋಡ್ಕೊಡು ಅಂತ ಹೇಳ್ದೆ ಅಷ್ಟೇ. ಅವ್ನು ನನ್ನ ಫ್ರೆಂಡು ಸರ್. ನೀನು ಮಾತಾಡಿರೋದೆಲ್ಲ ಅವನ್ ಫೋನಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಾನೆ. ಅದನ್ನ ಈಗ CD ಮಾಡ್ಕೊಂಡು ಇಲ್ಲಿಗೆ ತರ್ತಾ ಇದ್ದಾನೆ. ಅಯ್ಯೋ, ಅದರಲ್ಲಿ ಒಂದೇ ಒಂದು ಸಲ ನಿನ್ನನ್ನು ಸ್ಕೆಚ್ ಹಾಕಿ ಎತ್ಬಿಡ್ತೀನಿ ಅಂತ ಇತ್ತು ಅನ್ಕೋ, ನಿನ್ನನ್ನು ನಿನ್ನ ಅಣ್ಣನ್ನು ನಡು ರಸ್ತೆಯಲ್ಲಿ ಚಡ್ಡಿಲಿ ಓಡಿಸ್ಬಿಡ್ತೀನಿ. ಅವಾಗ ಮದ್ವೆನೂ ಆಗಕ್ಕಾಗಲ್ಲ, ಮಣ್ಣಂಗಟ್ಟಿನೂ ಆಗಕ್ಕಾಗಲ್ಲ. ಅವನ್ ಬರ್ಲಿ.
ಏಯ್ ಎಲ್ಲಿಗೆ? 2 ನಿಮಿಷ ಸರ್. ಏನಾಯ್ತು? ಇರೇ ಸ್ಕೆಚ್ ಹಾಕಿ ಎತ್ತನಿ ಅಂತ ಹೇಳ್ದೇನೋ? ಇಲ್ಲಣ್ಣ. ಅವನ ಹತ್ರ ಮಾತಾಡ್ಬೇಕಾದ್ರೂ ಕುಡ್ದಿದ್ಯಾ? ಹೌದು. ಹಾಗಾದ್ರೆ ನೀನು ಹೇಳಿರ್ತೀಯ ಕಣೋ. ಎಣ್ಣೆ ಹಾಕಿದ್ರೆ ಏನ್ ಮಾತಾಡ್ತೀಯ ಅಂತ ನಿನ್ಗೆ ಗೊತ್ತಿರಲ್ಲ. ನೀನೇನು ಓದಿರ್ತೀಯ, ಅದು ರೆಕಾರ್ಡ್ ಆಗಿರುತ್ತೆ. ಅಯ್ಯಯ್ಯೋ, ನೀವು ಹೋಗಿ ಕಾರಲ್ಲಿ ಕೂತ್ಕೊಳ್ಳಿ, ಹೋಗಿ. ಅಲ್ಲ ರೀ, ಹೋಗಿ. ಅಮುದ ಅಣ್ಣ, ಮದುವೆ ಇಟ್ಕೊಂಡು ಯಾಕೋ ಅವ್ನಿ ಎತ್ತೆ? ನನ್ನ ಹತ್ರ ಹೇಳಿದ್ರೆ ನಾನು ಎತ್ತಾ ಇದ್ನಲ್ಲೋ. ಏನಣ್ಣ ನನ್ನ ಮೇಲೆ ಅನುಮಾನ ಪಡ್ತಾ ಇದೀಯಾ? ಹಾಗಿದ್ಮೇಲೆ ನೀನ್ ತಮ್ಮನ ಎತ್ತಿಲ್ಲ ತಾನೆ? ನೀನ್ ತಾನೇ ಅವತ್ತು ಚಾಲೆಂಜ್ ಮಾಡಿದೆ. ಏ ಅಮುದ, ಮಳೆಯಲ್ಲಿ ನೆನೆಬೇಡ, ಬಾರೋ ಬಾರೋ. ಬಿಡೋಣ. ಅವನ ಹತ್ರ ಇರೋ ದುಡ್ಡಿನ ಅಹಂಕಾರದಿಂದ ತಾನೇ ಈ ಥರ ಮಾಡ್ತಾ ಇದ್ದಾನೆ. ನಾವು 4-5 ವರ್ಷ ಕಾದು ಕೂತ್ಕೊಂಡು ಆಮೇಲೆ ದುಡ್ಡು ಸಂಪಾದನೆ ಮಾಡಿ ಎತ್ತಬೇಕು, ಸಾಯಿಸ್ಬೇಕು ಅವನ್ನ. ಇಲ್ಲಣ್ಣ. ಮತ್ತೆ ನೀನ್ ಯಾಕಣ 2 ಲಕ್ಷ ಇಸ್ಕೊಂಡೆ ನನ್ನ ಹತ್ರ? ಹೇಳಿ ಅಣ್ಣ. ಅಣ್ಣ, ಯಾಕಣ್ಣ ನನ್ನ ಹತ್ರ 2 ಲಕ್ಷ ದುಡ್ಡು ಇಸ್ಕೊಂಡ್ರಿ? ಆ 2 ಲಕ್ಷನ ಪವಿತ್ರಂಗೆ ಹಾರ್ಟಲ್ಲಿ ಹೋಲಿದೆ ಅಂತ ಹೇಳಿದ್ದಾರೆ. ಅವ್ರ ಕೈಯಲ್ಲಿ ಬೇರೆ ಇವಾಗ ಕೆಲಸ ಇಲ್ಲ. ಮಾಣಿಕನ ಮಗಳ ಹಾರ್ಟ್ ಆಪರೇಷನ್ ಕೊಟ್ಟೆ ಕಣೋ. ಅವಳು ನನ್ನ ಮದುವೆ ಆಗ್ತೀಯ ಅಂತ ಕೇಳಿದ್ ಬಿಟ್ರೆ ಬೇರೇನು ಕೇಳಿರ್ಲಿಲ್ಲ ಕಣೋ. ಹಾಗಿದ್ರೆ ಯಾರು ಮಾಡಿರ್ಬೋದು? ನೀನೊಂದು ನಿಮಿಷ ಫೋನ್ ಕೊಡು. ಯಾಕೆ ತ್ರಿಬಲ್ ಸೋಕ್ ಲಾಯರ್ ಹತ್ರ ಮಾತಾಡಿ ಡೀಲ್ ವ್ಯವಸ್ಥೆ ಮಾಡ್ತೀನಿ. ಕಳಿಸ್ಬಿಡಿ. ಹೋಗ್ರಿ. ಬುದ್ಧಿ ಇದೆಯಾ ಜ್ಞಾನೇಂದ್ರ ನಿಮ್ಗೆ? ಅವನ ಹೆಂಡತಿ ಹಣ ಬಿಡಲ್ಲ ಅಂತಿದ್ದಾಳೆ. ಕಮಿಷನರು, AC, ಪ್ರಶ್ನವರು ಕೊಲೆ ಮಾಡಿದ ಯಾರು ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾವನಾದ್ರೂ ಅಮಾಯಕ ಸಿಕ್ಕಿದ್ರೆ ಅವನ ಹಿಡಿದು ಒಳಗಾಕ್ಬಿಟ್ಟು ಹೇಳೋಣ ಎತ್ಸೋಣ ಅಂತ ಪೊಲೀಸರು ಬೇರೆ ಕಾಯ್ತಾ ಇದ್ದಾರೆ. ಸಂತೋಷ್ ಕುಮಾರ್ ತಂಬ ಕಡೆ ಅವನು ಕರೆದಂತ ಅಣ್ಣ ತಮ್ಮದಿರಿಬ್ರು ಹೋಗಿದಿರಲ್ಲ, ಸುಮ್ಮನೆ ಬಿಟ್ಬಿಡ್ತಾನ? ಇವಾಗ ನೋಡು, FIR ಹಾಕಿ ನಿನ್ನ ತಮ್ಮನ ಒಳಗಾಗ್ತಾನೆ. ಮೊದಲು ನಿನ್ನ ತಮ್ಮನ ಎಸ್ಕೇಪ್ ಮಾಡೋದಕ್ಕೆ ಒಂದು ದಾರಿ ಹುಡ್ಕೋ, ಉಳಿದಿದ್ದು ನಾನು ನೋಡ್ಕೋತೀನಿ. ಆಗ್ಲಿಲ್ಲ ಅಂದ್ರೆ ತಪ್ಪಿಸ್ಕೊಂಡು ಓಡಾಗ ಕೇಳು. ಸರಿ ಸರ್. ಅಮುದ, ಇಲ್ಲಿಂದ ಫ್ಯಾಮಿಲಿ ಕರ್ಕೊಂಡು ಹೊರಟ್ಬಿಡಿ ಅಣ್ಣ. ಏಯ್, ನೀನ್ ತಪ್ಸ್ಕೊಂತ ಹೇಳಕ್ ಬಂದೆ ಕಣೋ. ಆ ಇನ್ಸ್ಪೆಕ್ಟರ್ನ ನೋಡಿದ ತಕ್ಷಣ ಒಂದು ನಿರ್ಧಾರ ತಗೊಂಡೆ. ಅವ್ನು ನಮ್ಮನ್ನ ಸುಮ್ಮನೆ ಬಿಡಲ್ಲ. ನೀನು ಎಲ್ಲರನ್ನೂ ಕರ್ಕೊಂಡು ತಪ್ಪಿಸ್ಕೊ. ಎಲ್ಲಾದ್ರೂ ಸೇಫ್ಟಿಯಾಗಿ ಐ ಆಮ್ ಸೇಫ್ ಅಂತ ಮೆಸೇಜ್ ಹಾಕು, ನಾನು ನೋಡ್ಕೋತೀನಿ. ಅಮುದ, ಹುಷಾರ್ ಕಣೋ, ಭಯ ಆಗುತ್ತೆ. ಸತ್ಯಕ್ಕೆ ಭಯ ಪಡೋನು ಯಾವುದಕ್ಕೂ ಭಯ ಪಡಬಾರ್ದು. ನಾವು ನಿರಪರಾಧಿ ಅಂತ ಗೊತ್ತಿದ್ಮೇಲೆ ನಾವ್ಯಾಕಣ ಭಯ ಪಡಬೇಕು? ಹೊರಟೋಗಿ ಅಣ್ಣ. ಸಾರ್ ಕರೀತಿದ್ದಾರೆ, ಬರಯ್ಯ. ಇದೆಲ್ಲ ಬೇಡ ಕಣೋ. ನೀವು ಹೋಗಿ ಅಣ್ಣ, ನಾನು ನೋಡ್ಕೋತೀನಿ. ಏನಪ್ಪ ತಮ್ಮ ಅಮುದ ಎಲ್ಲಿ? ಅವನೊಬ್ಬನೇ ಬಿಟ್ಟು ಬಂದಿಯಲ್ಲಪ್ಪ. ಬರ್ತಾನಪ್ಪ. ನಿಮ್ಮ ಅಣ್ಣ ಎಲ್ಲ ಹೋಗ್ತಿದಾರೆ? ನಾನೇ ಸರ್ ಹೋಗಿ ಕೇಳಿದೆ. ಲೇಡೀಸ್ ಎಲ್ಲ ಇದ್ದಾರೆ, ಅಣ್ಣನ ಕೈಲಿ ಆಗ್ತಿಲ್ಲ. ನಾನು ಇಲ್ಲಿದ್ದೀನಲ್ಲ ಸರ್. ಅಣ್ಣ ತಮ್ಮ ಇಬ್ರು ಮಾತಾಡ್ಕೊಂಡು ರಾಮಸ್ವಾಮಿ ಹತ್ರ ಕಾಂಪ್ರಮೈಸ್ ಮಾಡ್ಕೊಂಡ್ರಾ? ಅವ್ನ್ ಫೋನೇ ಎತ್ತುತ್ತಿಲ್ಲ ಸರ್. ಆತರ ಏನು ಇಲ್ಲ ಸರ್. ಸರಿ ಹೋಗಿ ಗಾಡಿ ಹತ್ತು. ಗೊತ್ತಾಗಲ್ವಾ? ಕಣ್ಣೆಲ್ಲಿ ಇಟ್ಕೊಂಡು ಗಾಡಿ ಓಡಿಸ್ತೀಯ? ನೀ ಫೋನ್ ಅಂತಾನೆ ಮಾತಾಡ್ಕೊಂಡ್ ಬರ್ತಿದ್ದು. ನಾನು ಕರೆಕ್ಟಾಗಿ ಬಂದೆ, ನೀನ್ ತಾನೇ ಗುದ್ದಿದ್ದು. ಮೈ ಮೇಲೆ ಕೈ ಹಾಕೋದೆಲ್ಲ ಇಟ್ಕೋಬೇಡ. ಏನಂತ ನೋಡಿ. ಏನದು ಗಲಾಟೆ? ಯಾವ ಏರಿಯಾ ನಾನಿದ್ದು? ಕುಮಾರ್, ಏನು ಡ್ರಂಕ್ ಅಂಡ್ ಡ್ರೈವ್ ಆಗಿದ್ರೆ ಬೇರೆ ಗಾಡಿ ತಂದು ಎತ್ಕೊಂಡು ಹೋಗಿ ಕೇಳೋ. ನಡು ರಸ್ತೆಲಿ ಏನ್ರೋ ಮೊದಲು ಕ್ಲಿಯರ್ ಮಾಡಕ್ ಹೇಳಿ. ಇರೋ ಟೆನ್ಷನ್ ಅಲ್ಲಿ ನೀವು ಬೇರೆ. ಏನಾಯ್ತಮ್ಮ? ಪರವಾಗಿಲ್ಲ, ಎದಳಮ್ಮ. ಹಿಡ್ಕೊಂಡ್ರ ಅವ್ನ. ಹೋಗಯ್ಯ, ಹೋಗು. ಬೇಗ ಹೋಗಯ್ಯ, ಅವನ ಆ ಕಡೆ ಹೋಗ್ತಿದ್ದಾನೆ, ತಿಳ್ಸೋ. ನೀನ್ ಆ ಕಡೆ ಹೋಗು.
ಇಲ್ಲ ಇದನ್ ಕಣ್ರು. ಅಣ್ಣ ಅವನ ನೋಡಿದ್ವಣ, ಅವನ ಹಿಂದೆನೆ ಹೋಗ್ತಿದೀವಿ. ಅವನ್ ಹಿಂದ್ಗಡೆ ಯಾಕ್ರೋ ಹೋಗ್ತಿದ್ದೀರಾ? ಎಲ್ಲೋ ಇದ್ದಾನೆ? ನೋಡು, ಅವನು ಹೊಡೆದು ಅವನ ಮುಖನ ನನಗೆ ಫೋಟೋ ಕಳಿಸು, ನಾನು ಅವ್ನು ನೋಡ್ಬೇಕು. ಇವನ್ ಮುಖಾನ ಅಣ್ಣ ಫೋಟೋ ಹೊಡೆದು ಕಳ್ಸಕ್ಕೆ ಹೇಳಿದಾರ ಕಣೋ, ನೋಡ್ಬೇಕಂತೆ. ಹೊಡಿಯೋ ಹೊಡೆತಕ್ಕೆ ಮುಖ ಮೂತಿ ಎಲ್ಲ ಕಿತ್ತೋಗುತ್ತಲ್ಲ, ಮೊದಲು ಫೋಟೋ ತಗೊಳ್ಳೋ, ಆಮೇಲೆ ಹೊಡಿಯೋಣ. ಹೋಗು. ಏಯ್ ತಿರ್ಗೋ, ಮುಖ ತೋರ್ಸಲೇ. ಏಯ್ ಇಲ್ಲಿ ನೋಡ, ಪೋಸ್ ಕೊಡೋ. ಏಯ್, ನಮ್ ಹುಡುಗರು ಅವ್ನು ನೋಡ್ದು ಫೋಟೋ ತೆಗೆದು ಕಳ್ಸಿದ್ದಾರೆ. ಏನಣ್ಣ ಸುತ್ತಾನೆ ಇದೆ, 2G ಇಂದ 3G ಬದಲಾಯ್ಸೋಣ. ಹೋಗ್ರೋ. ತಂಬಾನ ನಾನು ಎತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ ತಾನೆ, ಮತ್ತ್ಯಾಕೋ ನನ್ನ ಟಾರ್ಚರ್ ಮಾಡ್ತಾ ಇದ್ದೀರಾ? ಎದಳೋ ಎದಳೋ ಎದಳಿ. ಲೈ ಲೈ, ನಗೋಲೆ ನಗೋ, ಚೆನ್ನಾಗಿ ನಗೋ. ಅಣ್ಣ ನಮ್ಮವ್ರನ್ನ ಹೊಡೆದ್ಬಿಟ್ಟು ನಮಗೆ ಸೆಲ್ಫಿ ಕಳ್ಸೋಣ. ಹೇಯ್, ನಾನು ನೋಡ್ಕೋತೀನಿ, ಬರ್ರೋ. ಅವ್ನು ತಪ್ಪಿಸ್ಕೊಂಡು ಓಡೋಗ್ಬಿಟ್ಟ ಸರ್. ಆದ್ರೆ ಅವನು ಓಡೋ ಓಟ ನೋಡ್ತಿದ್ರೆ ಅವ್ನು ಕೊಲೆನೇ ಮಾಡಿಲ್ಲ ಅನ್ನಿಸ್ತಿದ್ಯಾ? ಅದ್ ನನಗೆ ಮುಂಚೆನೆ ಗೊತ್ತಲ್ವಾ? ಏನ್ ಸರ್ ಹೇಳ್ತಿದ್ದೀರಾ? ಬೇರೆ ಯಾರು ಸಿಗ್ಲಿಲ್ವಲ್ಲ, ಅವನ್ನ ಎತ್ಕೊಂಡೋಗಿ ಒಳಗಡೆ ಹಾಕಿ ಕೇಸ್ ಕ್ಲೋಸ್ ಮಾಡೋಣ ಅಂತ ಅನ್ಕೊಂಡೆ. ತಪ್ಪಿಸ್ಕೊಂಡು ಓಡೋದ. ಸರಿ, ಒಂದು ಕೆಲಸ ಮಾಡು. ಹೇಳಿ ಸರ್. MLA ಮಗ ಸಂಬಂಧ ಇದಾನಲ್ಲ, ಅವನ್ನ ಒಂದು ಸಣ್ಣ ಎಂಕ್ವೈರಿ ಅಂತ ಕರ್ಕೊಂಡು ಬಾ. ಸರಿ ಸರ್. ಆದ್ರೆ ಅವನ ಮೇಲೆ ನನ್ಗೊಂದು ಸಣ್ಣ ಡೌಟ್ ಇದೆ ಸರ್. ನನಗೆ ದೊಡ್ಡ ಡೌಟೇ ಇದೆ. ಲೇ ಅಮುದ, ನೀ ಯಾಕೆ ಇಷ್ಟು ಹೊತ್ನಲ್ಲಿ ಬಂದಿದೆ ಅಂತ ನನಗೆ ಗೊತ್ತು. ನನ್ನ ಮೇಲೆ ನಿನ್ಗೊಂದು ಡೌಟ್ ಇದೆ ಅಲ್ವಾ? ನಿಜವಾಗ್ಲೂ ನಾ ಮಾಡಿಲ್ಲ ಕಣೋ. ತಂಬಾನ ಯಾರು ಎತ್ತಿದ್ರು ಅನ್ನೋದು ಮುಖ್ಯ ಅಲ್ಲ. ಈಗ ಅವನ್ನ ನಾನೆತ್ತಿಲ್ಲ, ಅದೇ ಈಗ ಮುಖ್ಯ. ನೀನ್ ನಮ್ಮ ಫ್ರೆಂಡ್ಸ್ಗಳನ್ನೆಲ್ಲ ಕರ್ಕೊಂಡು ರಾಮು ಹತ್ರ ಮಾತಾಡಿ ಬಗೆಹರಿಸು. ಆಗ್ಲೇ ನನ್ನ ಮೇಲಿರೋ ಡೌಟು ಕ್ಲಿಯರ್ ಆಗುತ್ತೆ. ನನಗೇನೋ ತಂಬನ್ ದುಡ್ಡಿಗೆ ಆಸೆ ಪಟ್ಬಿಟ್ಟು ರಾಮುನೇ ಮಾಡಿರ್ಬೇಕು ಅನಿಸ್ತಿದೆ. ಅದನ್ನ ಮುಚ್ಚಾಕೋಕೆ ನಿನ್ನ ಸಿಕ್ಕಾಕ್ಸಿರ್ಬೋದಲ್ಲ. ಅವನ್ನ ಹುಡ್ಕೋ. ಹಲೋ ರಾಮು, ಅಮುದ ನಮ್ಮ ಕೈಯಿಂದ ತಪ್ಪಿಸ್ಕೊಂಡಿದ್ದಾನೆ. ನೀ ಸ್ವಲ್ಪ ಹುಷಾರಾಗಿರು.
ಏನ್ರಿ ಇಷ್ಟೊತ್ತಲ್ಲಿ ಎಲ್ಲಿಗ್ರಿ ಹೋಗ್ತಿದೀವಿ? ಕೇಳ್ತಿದ್ದೀನಲ್ಲ ಹೇಳ್ರಿ. ಬೇಗ ಬಾರೆ. ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಏನ್ರಿ ದುಡ್ಡುಗೆ ಆಸೆ ಪಟ್ಟು ಏನಾದ್ರೂ ತಪ್ಪು ಮಾಡಿದ್ದೀರಾ? ಬಾಯಿ ಮುಚ್ಕೊಂಡು ಕುತ್ಕೋ. ಎಲ್ಲಿಗ್ರಿ ಅಮೃತ ಬರ್ತಾರೆ, ಹೋಗ್ತಿದೀವಿ? ಬಾರೆ. ಹಿಂದೆ ನಮ್ಮನ್ನ ಯಾರೋ ಫಾಲೋ ಮಾಡ್ತಿದ್ದಾರೆ ಅಂತ ನನಗೆ ಭಯ ಆಗ್ತಿದೆ. ಸುಮ್ನೆ ಕೈ ಅನ್ಬೇಡ, ಕುತ್ಕೋ. ಏನ್ರಿ ನಮ್ಮನ್ನೇ ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ, ಬೇಗ ಏ ಹೋಗಿ. ರಾಮು, ಭಯ ಆಗ್ತಿದೆ, ಬೇಗ ಹೋಗ್ರಿ. ಹೋಗೋ, ಹೋಗೋ, ಬೇಗ ಹೋಗೋ. ಅಯ್ಯಯ್ಯೋ, ಪಕ್ಕದಲ್ಲೇ ಬಂದ್ಬಿಟ್ರು. ಮಗು ಬೇರೆ ಗಾಡಿಲಿದೆ. ನಿಲ್ಲಿಸ್ರಿ. ಏ ಮಗು ಕರ್ಕೊಂಡು ಹೋಗ್ರೆ. ರಾಮು, ರಾಮು, ಏ, ಬಿಡು. ಯಾಕೋ ಹೊಡ್ತಿದ್ಯಾ? ನೀವಾ ನನ್ನ ಯಾಕೋ ಎದುರಿಸ್ತಿದ್ದೀರಾ? ನಮ್ಮನ್ನ ನೋಡ್ಬಿಟ್ಟು ನೀನ್ ಯಾಕೋ ಹೊಡ್ತಿದ್ಯಾ? ಅವ್ರು ಏನು ಮಾಡಿಲ್ಲ, ಬಿಟ್ಬಿಡಿ. ಇವ್ರಿಗೂ ಆ ಗಲಾಟೆಗೂ ಯಾವ ಸಂಬಂಧನೂ ಇಲ್ಲ. ಏಯ್ ನಿನಗೆ ಕೇಳಿದ್ರೇನೆ ಅಮೃತ ಪೊಲೀಸ್ ಹತ್ರ ಇರೋದಕ್ಕೂ ನನಗೂ ಏನು ಸಂಬಂಧ ಇಲ್ಲ. ಏಯ್ ನಿನಗೂ ಅದಕ್ಕೂ ಸಂಬಂಧ ಇದೆ ಅಂತ ಹೇಳಿದ್ರೆ ಈಗ ಬಾ, ಅದ್ರ ಬಗ್ಗೆನೇ ಮಾತಾಡ್ಬೇಕು ಬಾ. ನಿಮ್ ಜೊತೆ ನಾನು ಬರಲ್ಲ. ಮತ್ತೆ ಯಾರ ಜೊತೆ ಬರ್ತೀಯಾ? ಸರಿ, ನನ್ನ ಹೆಂಡತಿ ಮಗನ ಮೊದಲು ಸೇಫ್ ಮಾಡಿ. ಏಯ್ ನಿನ್ನ ಹೆಂಡತಿ ಮಕ್ಳು ನಮ್ಮನೆ ಕಳಿಸಿ ನೋಡ್ಕೊಳಕ್ ಹೇಳ್ತೀನಿ. ಅಮ್ಮ ಅಂತಮ್ಮ, ಏಯ್ ನೀ ಬಾರೋ ಬಾ. ರೇ ಆ ಗಾಡಿನ ನಿಲ್ಸೆ. ನಿಲ್ಸು. ನಿಲ್ಸಯ್ಯ. ಏನ್ ಸರ್? ಎಲ್ಲಿಗೆ ಹೋಗ್ತಿದ್ದೀರಾ? ಹುಡುಗಿನ ಕರ್ಕೊಂಡು ಮದ್ವೆಗೆ ಹೋಗ್ತಾ ಇದೀವಿ ಸರ್. ಯಾರಯ್ಯ ಅದು? ಸರ್, ಹುಡುಗಿನ ಕರ್ಕೊಂಡು ಮದ್ವೆಗೆ ಹೋಗ್ತಿದ್ದಾರೆ. ಹಾ ಕಳ್ಸು. ಇರು, ಆ ಹುಡುಗಿ ಹೆಸರೇನು? ಹುಡುಗಿ ಹೆಸರೇನು? ಮೀನಾ ಅಂತ ಸರ್. ಮೀನಾ ಅಂತೆ ಸರ್. ಮೀನಾ. ಹುಡುಗನ ಹೆಸರು? ಹುಡುಗನ ಹೆಸರು ಅಮುದ ಸರ್. ಅಮುದ ಸರ್. ಅಮುದನಾ? ತಗ್ಲಾಕೊಂಡ ಅವನು. ಸರ್ ಒಂದ್ ನಿಮಿಷ. ಹುಡುಗ ಕೊಲೆ ಮಾಡಿದಾನೆ ಅಂತಿದ್ರ, ಅಪ್ಪನ ಒಬ್ಬ ಕೊಲೆಗಾರ. ಒಬ್ಬ ಕೊಲೆಗಾರನಿಗೆ ನಮ್ಮನೆ ಹುಡುಗಿನ ಹೇಗ್ ಸರ್ ಕೊಡಕ್ಕಾಗತ್ತೆ? ಮದುವೆನೇ ನಿಲ್ಸ್ಬಿಡೋಣ ಅಂತ ಅನ್ಕೊಂಡಿದೀನಿ ಸರ್. ಈಗ ನಮಗೂ ಅವನಿಗೂ ಹೇಗ್ ಸರ್ ಸಂಬಂಧ ಇದೆ? ಅಮುದ ಕೂತ್ಕೊಳ್ಳೋ. ಕೂತ್ಕೋ ಮಗ. ಸಮಸ್ಯೆ ಬಗೆಹರ್ಸಕ್ ಬಂದ್ರೆ ಏಯ್ ನೀವಿಬ್ರು ಪೊಲೀಸವರಿಂದ ತಪ್ಪಿಸ್ಕೊಂಡಾಗ್ಲೇ ಗೊತ್ತಾಯ್ತು ಕಣೋ. ತಂಬಾನೆ ಮುಗಿಸ್ಬಿಟ್ರಲ್ಲ, ನಿನ್ ಕುಟುಂಬ ಅಲ್ಲ ನಿಮ್ ಸಂಬಂಧಿಕರನ್ನೆಲ್ಲ ಮುಗಿಸ್ತಾರೆ. ಬಾಯಿ ಸರಿಯಾಗಿ ಬರುತ್ತೆ. ಹೇಳಿದ್ದೆಲ್ಲ ಯಾವನ ಮಾಡ್ತಾನೆ. ಅವತ್ತೇನೋ ಎಮೋಷನಲ್ ಹೇಳ್ದೆ ಕಣೋ. ಲೈ ಕೊಲೆ ಮಾಡೋಷ್ಟು ಮುಟ್ಟಾಳ ಅಲ್ಲ ಕಣೋ ನಾನು. ಏಯ್ ಸಾಕು ಬಿಡೋ. ಏಯ್ ಏನ್ ನಾಟಕ ಮಾಡ್ತಾನ್ರ ಇವನು? ಬಾಯಿಗೆ ಬಂದಂಗ್ ಮಾತಾಡ್ಬೇಡ ಕಣೋ. ಲೈ ಇರೋ. ಹೌದು ಕಣೋ, ನಾನ್ ತಪ್ಪು ಮಾಡಿದ್ದೀನಿ. ಒಂದಲ್ಲ ಎರಡು ತಪ್ಪು ಮಾಡಿದ್ದೀನಿ. ಏನ್ ಗೊತ್ತಾ? ಮೊದಲೇ ತಪ್ಪು, ಮೂರ್ದು ಸೀರೆ ತಗೋಬೇಕಾದ್ರೆ ಕರ್ಮದ್ ಫೋನ್ ಎತ್ತಿ ಮಾತಾಡ್ದೆ ನೋಡು, ಅದು. ಎರಡನೇದು, ಆ ಫೋನ್ ಎತ್ಕೊಂಡು ಲೇ ಫ್ರೆಂಡು ಫೋನ್ ಮಾಡಿ ಏನ್ ಹೇಳಿದ್ರು ಅಂತ ಗೊತ್ತೇನು? ಲೇ ನಾವೆಲ್ಲ ಎಷ್ಟು ಹತ್ವಿ, ಆದ್ರೆ ನಮ್ಮೆಲ್ಲರಿಗಿಂತ ರಾಮು ಮಾತ್ರ ಬಿಕ್ಕಿ ಬಿಕ್ಕಿ ಅತ್ತ ಅಂತ ಹೇಳಿದ್ರು ಕಣೋ. ಅವನಿದ್ದಿತ್ತು ನೀನಿದ್ದಾಗೆ ಆಯ್ತು ಅಂತ ಹೇಳಿದ್ರು ಕಣೋ. ರಾಮು, ನಾನಿರೋ ಜಾಗದಲ್ಲಿ ನೀನಿದೀಯ ಅಂತ ಹೇಳಿ ಎಷ್ಟು ಸಂತೋಷ ಪಟ್ಟೆ ಗೊತ್ತೇನೋ. ಅದಾದ್ಮೇಲೆ ಕಣೋ ನಾನು ನಿನಗೆ ಪದೇ ಪದೇ ಫೋನ್ ಮಾಡ್ತಿದ್ದೆ. ಲೇ ರಾಮು, ನಮ್ಮಮ್ಮ ಸತ್ರ ನೀನ್ ಯಾಕೆ ಕೊಡ್ಬೇಕು? ನಿಮ್ಮಮ್ಮನ ಕೈಯಿಂದ ನಾನು, ನಮ್ಮಮ್ಮನ ಕೈಯಿಂದ ನೀನು ಊಟ ಮಾಡಿದ್ಕೆ ಕಣೋ. ಅಷ್ಟು ಪ್ರೀತಿ ಇರೋದಕ್ಕೆ ಕಣೋ. ಲೈ ಹುಷಾರಾಗಿರು ಅಂತ ಹೇಳಿದ್ದು. ನನಗ್ ಬೇರೆ ಏನು ಉದ್ದೇಶ ಇಲ್ಲ, ಅರ್ಥ ಮಾಡ್ಕೊಳ್ಳೋ. ಸರಿ ಕಣೋ, ಬರಕ್ ಹೇಳು, ನನ್ನ ಸಾಯ್ಸಕ್ ಹೇಳು. ಏನು ಗೊತ್ತಿಲ್ಲ, ಮೀನ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತ್ಕೊಂಡಿದ್ದಾಳ. ಹೋಗಲೇ ತಂಬಾಗಿ ಊರೆಲ್ಲ ಪ್ರಾಬ್ಲಮ್ ಕಣೋ. ಅದನ್ನ ಅವ್ನು ಮಾಡಿಲ್ಲ. ಯಾಕೆ? ಊರಲ್ಲಿ ನಾನು ಮಾಡಿದೀನಿ ಅಂತ ಹೇಳ್ತಾ ಇದ್ದಾರೆ. ಏಯ್ ನನ್ನ ಹೆಂಡ್ತಿನ ದುಡ್ಡು ತಗೊಂಡು ನಾನೇ ಸಾಯಿಸಿದ್ದೀನಿ ಅಂತ ಹೇಳ್ತೀರಾಳೋ. ನನ್ನ ನಂಬಿ ಊರಲ್ಲಿ ಒಬ್ನು 100 ರೂಪಾಯಿ ಸಾಲ ಕೊಡಲ್ಲ ಕಣೋ. ಆದ್ರೆ ತಂಬ ಅವ್ರ ಬ್ಲ್ಯಾಕ್ ಮನಿ ಲಕ್ಷ ಲಕ್ಷ ಕೊಟ್ಟು ನನ್ನ ಹತ್ರ ನೋಡ್ಕೊಂತಿದ್ರು. ತಂಬ ಊರಿಗೆ ಕೆಟ್ಟವನಾಗಿರ್ಬೋದು, ನನಗೆ ತುಂಬಾ ಒಳ್ಳೆ ಅಂದ್ಕೊಣೋ. ಸಾರಿ ಮಗ, ನೀನ್ ಮಾತಾಡಿದ್ದೇನು ರೆಕಾರ್ಡ್ ಮಾಡಿಲ್ಲ. ಏನೋ ಕೋಪದಲ್ಲಿ ಹೋಗಿ ಹೇಳ್ಬಿಟ್ಟೆ. ಅದಕ್ಕೆ ಆ ಪೊಲೀಸ್ ಅಸ್ಸಲ ಕರೆದ್ರು ನಾನು ಬರ್ಲಿಲ್ಲ. ನೀನೇನಾದ್ರೂ ತೊಂದರೆಯಲ್ಲಿ ಸಿಕ್ಕಾಕೋತೀಯ ಅಂತ. ಲೇ ಆ ಇನ್ಸ್ಪೆಕ್ಟರ್ ನಿನ್ ಫೋಟೋ ಕೇಳ್ದ ಕಣೋ. ತೋರ್ಸಿದ ತಕ್ಷಣ ಏನೋ ಒಂದು ಪ್ಲಾನ್ ಆಗ್ತ ಕಣೋ. ಅವನ್ ಮುಖನೇ ಬದಲಾಯ್ತು ಮಗ. ಲೇ ರಾಮು, ಸ್ವಲ್ಪ ಯೋಚನೆ ಮಾಡಿ ನೋಡು. ನಿನಗ್ ತಾನೇ ಎಲ್ಲ ಗೊತ್ತಿರೋದು. ತಂಬಾನ ಎತ್ತಿದ್ ಯಾರು?
ಲೇ ನೀನ್ ಫೋನ್ ಕೊಡು. ಇರೋ ಲೇ ನೀನ್ ಫೋನ್ ಕೊಡು. ತಂಬ ಬಾಬಾಯಿಂದ ನಂಬರ್ ಹೇಳು. 94443284. ಅಯ್ಯಯ್ಯೋ, ತಂಬ ಕಡೋರು ಬಂದ್ರು ಮಗ. ಅವ್ರ ಪಟಾಕಿ ಹಚ್ಚಿದ್ಮೇಲೆ ನಮ್ಮನ್ನ ಸಾಯಿಸ್ತೇ ಬಿಡೋದಿಲ್ಲ ಕಣೋ. ಎಲ್ರು ಸಿಕ್ಕಾಕೊಂಡ್ವಿ ಕಣೋ, ಸರಿಯಾಗಿ ಸಿಕ್ಕಾಕೊಂಡ್ವಿ. ನಾವಿಲ್ಲಿರೋದು ಅವನಿಗೆ ಹೇಗೆ ಗೊತ್ತಾಯ್ತು? ನಾನೇ ನೀವು ಕರ್ಕೊಂಡ್ ಬರ್ಬೇಕಾದ್ರೆ ಮೆಸೇಜ್ ಕಳಿಸ್ದೆ. ಸಿಕ್ಕಾಕೊಂಡ್ವಿ ಕಣೋ. ಹೇ, ಯಾಕೋ ಹೋಗ್ತಿದ್ಯಾ? ಅವ್ರು ಮಾತ್ರ ಪಟಾಕಿ ಹೆಚ್ಚು ಹೊಡಿತಾರ? ಏಕೆ ನಮಗೆಲ್ಲ ಪಟಾಕಿ ಹೆಚ್ಚಕ್ಕೆ ಬರಲ್ವಾ? ಹಲೋ, ಏನು ಎತ್ಬಿಟ್ರಾ? ಯಾವಾಗ? ಹಲೋ ಸರ್, ತಂಬಾನ ಚಿಕ್ಕಬಾಮ ಇದನ್ನ ಎತ್ಬಿಟ್ರಂತೆ. ಹಾ ಸರ್, ಗಾಡಿ ತೆಗೀರಿ ಸರ್. ಲೇ ನೀನ್ ಫೋನ್ ಕೊಡು. ಇರೋ ಲೇ ನೀನ್ ಫೋನ್ ಕೊಡು. ತಮ್ಮ ಬಾಬಾ ಇದ್ದ ನಂಬರ್ ಹೇಳು. ತಮ್ಮ ನೆತ್ತಿದ್ ನಾವೇ ಅಂತ ಗೊತ್ತಾಯ್ತಣ? ಯಾರೋ ನೀನು? ತಮ್ಮ ನೆತ್ತಿದ್ ನಾವೇ ಅಂತ. ಬಾವನ ನಾವೆತ್ತಿ. ತಮ್ಮ ನೆತ್ತಿದ್ ನಾವೇ ಅಂತ ಗೊತ್ತಾಯ್ತು ಸರ್. ತಂಬಾನ ನಾನೆತ್ಬಿಟ್ಟು. ತಮ್ಮ ನೆತ್ತಿದ್ದು ನಾವೇ ಅಂತ ಗೊತ್ತಾಯ್ತು ಸರ್. ನೀನ್ಯಾರು? ಹಲೋ ಯಾರು? ಮತ್ತೆ ಅನಾವಶ್ಯಕವಾಗಿ ನನ್ನನ್ನು ಯಾಕೋ ಇದ್ರಲ್ಲಿ ಸಿಕ್ಕಾಕಿಸ್ದೆ? ನಿನ್ನ ಫ್ರೆಂಡ್ ರಾಮಸ್ವಾಮಿ ಬಂದ್ ಸಿಕ್ಕಾಕ್ಸ್ದ. ನನ್ ಪ್ಲಾನ್ ಅಲ್ಲಿ ಇದ್ದಿದ್ದೆ ಆ MLA ಮಗ ಸಂಬಂಧ ಕಣೋ. ನೀನಾಗೆ ಬಂದ್ ಸಿಕ್ಕಾಕೊಂಡೆ. ಸರಿ, ಚೆನ್ನಾಗಿದೆ ಅಂತ ನಾನು ಬಳಸ್ಕೊಂಡೆ. ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ತರ ಕೇಸ್ಗಳನ್ನ ಕ್ಲೋಸ್ ಮಾಡೋದು ಸಾಮಾನ್ಯ ತಾನೆ. ಈಗ್ಲೂ ನಿನ್ ಕೈಲಿ ತಪ್ಪಿಸ್ಕೊಳಕ್ ಆಗಲ್ಲ. ನೀನ್ ನನ್ನನ್ನು ಕಿಡ್ನಾಪ್ ಮಾಡಿ ಅವನು ಕೆಟ್ಟ ಬುದ್ಧಿ ಏನು ಅಂತ ಗೊತ್ತಾ? ಹೌದು, ಇವನ್ ಜೊತೆ ನೀ ಹೇಗ್ ಸಂಸಾರ ಮಾಡ್ತಾ ಇದ್ಯಾ? ಹೆಸರಿಗೆ ಮಾತ್ರ ಇನ್ಸ್ಪೆಕ್ಟ್ರು, ಏನು ಮಾಡಲ್ಲ. ಎಷ್ಟ್ ಸಲನ ದುಡ್ಡು ಕೇಳ್ತೀಯ? ತಗೋ, ಊಟ ಮಾಡು. ನಿನ್ನ ಗಂಡ 0. ನಮ್ಮ ಹೆಂಡತಿ ಮುಂದೆ ನಮ್ಮನ್ನೇ ಅವಮಾನ ಮಾಡೋದು. ಪೊಲೀಸ್ನ ಅವಮಾನ ಮಾಡಿದ್ರೆ ಮುಚ್ಕೊಂಡು ಹೋಗ್ಬಿಡ್ತಾರಾ? ಎಷ್ಟು ಕೋಟಿ ಡೀಲ್ ಹೋಯ್ತು. ತಂಬ ನನ್ನ ಹತ್ರನೇ ಬಂದಿದ್ದಾರೆ. ಈ ಡೀಲ್ನ ನಾನೇ ಮಾಡ್ಕೋತೀನಿ. ಈಗ ನನ್ನ ಹತ್ರ ಬಂದಿದ್ದಾರಲ್ಲ, ನಾನ್ ನೋಡ್ಕೋತೀನಿ. ಈಗೆಲ್ಲ ಪಂಚಾಯತಿಗೆ ಯಾರು ಪೊಲೀಸ್ ಸ್ಟೇಷನ್ಗೆ ಬರೋದಿಲ್ಲ ಅಂತಿದ್ದಾರೆ. ಎಲ್ಲ ಅವನ ಮನೆಗೆ ಹೋಗ್ತಿದ್ದಾರೆ. ಕಾಕಿ ಬಟ್ಟೆ ದೊಡ್ಡ, ಬಿಳಿ ಬಟ್ಟೆ ದೊಡ್ಡ ಅಂತ ಅವ್ನಿಗೆ ತೋರಿಸೋದು ಬೇಡವಾ? ಅದಕ್ಕೆ ನಾನು ನಿರ್ಧಾರ ಮಾಡಿದೆ. ಅವನನ್ನ ಎತ್ತೋದಕ್ಕೆ ಅವನ ಹತ್ರನೇ ಐಡಿಯಾ ಕೇಳಿದೆ. ಒಬ್ಬನನ್ನ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದಾನೆ ತಂಬ. ಅವನ್ನ ಎತ್ಬಿಡೋಣ ಅಂತ ಒಂದು ಐಡಿಯಾ. ಒಬ್ಬೊಬ್ಬರು ರೌಡಿಗಳ ಹತ್ರನು ಒಬ್ಬೊಬ್ಬರನ್ನ ಕರ್ಕೊಂಡ್ಬಂದು 10 ಜನ ನಿನ್ಕೊ. ಅವನ್ ದುಡ್ಡು, ಅವನ್ ಕೊಟ್ಟ ಐಡಿಯಾ, ಅವನ್ ಕಳ್ಸಿದ ಜನಗಳನ್ನ ಇಟ್ಕೊಂಡೆ ಅವನ್ನೇ ಮುಗಿಸ್ಬಿಟ್ಟೆ. ಹಾಗಿದ್ರೆ ನಾನಲ್ಲ, ತಮ್ಮ ನೆತ್ತಿದ್ ನೀನೇ ತಾನೆ? ಹೌದು ಕಣ, ನಾನೇ ತಮ್ಮನೇ ಎತ್ತಿದ್ದು. ಏನ್ ಮಾಡಕ್ಕಾಗುತ್ತೆ ನಿನ್ ಕೈಲಿ? ಹಾ, ಕೇಳಿಸ್ಕೊಂಡ್ರೇನಪ್ಪ? ಇನ್ಸ್ಪೆಕ್ಟರ್ ತನ್ನ ಬಾಯಾರ ಹೇಳಿದಾರೆ. ಇನ್ಮೇಲೆ ನೀವಾಯ್ತು ಇವನಾಯ್ತು. ನಾನೀಗ ನನ್ನ ಮದ್ವೆ ಕೆಲಸ ನೋಡ್ಕೋಬೋದಲ್ವಾ? ತಂಬನ ಎತ್ತಿದ್ದು ಇವ್ರೆ, ಆದ್ರೆ ಎತ್ತಕ್ಕೆ ಹೇಳಿದ್ದು ನಾವೇ.
ಏಯ್ ಏನ್ರು ನಿಮ್ ಕುಟುಂಬ ಯಾವಾಗ ನೋಡಿದ್ರು ನಮ್ಮ ಹತ್ರನೇ ಬಂದು ತಗ್ಲಾಕೋತೀರಾ? ನಿಮ್ಮ ಅಣ್ಣನ ಫ್ಯಾಕ್ಟ್ರಿ ಹೊಡೆದಾಕಿದ್ವಿ, ನಿಮ್ಮ ಅಪ್ಪನ ಕಾಲೇ ಮುರಿದಾಕಿದ್ವಿ, ನಿನ್ನನ್ನು ಒಳಗಡೆ ಕಳ್ಸಾಯ್ತು. ಇನ್ನು ಏನೋ ಒಂದು ಬಾಕಿ ಇದೆ ಅಂತ ಅನ್ಸ್ತಾ ಇದೆ. ಇವನನ್ನು ಎತ್ಬಿಟ್ರೆ ಮುಗಿಯುತ್ತೆ. ನೀನ್ ಹೆಂಗೋ ಇಲ್ಲಿ ಬಂದೆ? ನನ್ನನ್ನು ಕಿಡ್ನಾಪ್ ಮಾಡಿನೇ ಕಣೋ, ನಿನ್ನನ್ನು ಕಿಡ್ನಾಪ್ ಮಾಡಿದ್ದು. ಯಾಕ್ರೋ ಎಲ್ಲರೂ ಸೇರಿ ನಮ್ಮ ಅಪ್ಪನ ಸಾಯಿಸಿದ್ರಿ? ಇನ್ಮೇಲೆ ಈ ಊರಿರೋವರೆಗೂ ತಮ್ಮನ್ನ ಸಾಯಿಸಿದವರಿಬ್ರು ಬಾಮೈದ್ರು ಮತ್ತೆ ಇನ್ಸ್ಪೆಕ್ಟರ್. ಆದ್ರೆ ನಾನು ಊರಿಂದ ಬಂದಿದ್ದೆ ನಿನ್ನ ಮುಗಿಸ್ಬೇಕು ಅಂತ ಕಣೋ. ನನ್ನ ಕುಟುಂಬ ಮಾತ್ರ ತೊಂದರೆ ಅನುಭವಿಸಿದಕ್ಕಲ್ಲ, ಇನ್ಮೇಲೆ ನಿನ್ನಿಂದ ಈ ಊರ ತಮ್ಮನ್ನ ಸಾಯಿಸೋಕೆ ಬಂದಿದ್ದು ನಾನು. ಆದರೆ ನನಗಿಂತ ಮೊದಲು ಇನ್ನೊಂದು ಗುಂಪು ಅವನ್ನ ಮುಗಿಸೋಕೆ ಬಂದಿತ್ತು. ಯಾರು ಕಳಿಸಿರ್ಬೋದು? ಅಣ್ಣನ, ಸ್ನೇಹಿತನ, ಅಥವಾ ಊರಲ್ಲಿರೋ ಯಾರಾದರೂ ವಿರೋಧಿಗಳ? ಆ ಅನುಮಾನ ನನಗಿತ್ತು. ಇನ್ಸ್ಪೆಕ್ಟರ್ ನನಗೆ ಎನ್ಕ್ವೈರಿ ಅಂತ ಕರಿಬೇಕಾದ್ರೆ ನಾನು ಸಿಕ್ಕಾಕೋತೀನಿ ಅಂತ ನನಗೆ ಭಯ ಆಗಿತ್ತು. ನಡ್ಸೋಕೆ ಶುರು ಮಾಡಿದೆ. ನಾನು ನಾಟ್ಯ ಮಾಡೋಕ್ಕೆ ಶುರು ಮಾಡಿದೆ. ಕಥಕ್ಕಳಿ ನಾಟ್ಯ. ಊರಲ್ಲಿದ್ದರೆ ಖಂಡಿತ ಬನ್ನಿ. ಅವರು ತಮ್ಮ ಕತೆನ ನನ್ನನ್ನು ಇಟ್ಕೊಂಡು ಮುಗಿಸ್ಬೇಕನ್ಕೊಂಡ್ರು. ನಾನು ಅದೇ ಕತೆನ ಅವ್ರನ್ನ ಇಟ್ಕೊಂಡು ಮುಗಿಸ್ದೆ.